ಪ್ರೈಸ್ ದಿ ಲಾರ್ಡ್. ಕರ್ತನಾದ ಯೇಸುವಿನ ಹೆಸರಿನಲ್ಲಿ ಎಲ್ಲ ಸಹೋದರ ಸಹೋದರಿಗೂ ನನ್ನ ವಂದನೆಗಳು. ಪ್ರಿಯರೇ, ಪ್ರಕಟಣೆ ಪುಸ್ತಕವನ್ನು ಅಧ್ಯಯನ ಮಾಡ್ತಾ ಬಂದಿದ್ದೇವೆ. ನಾವು ಪ್ರಾರ್ಥನೆಯೊಂದಿಗೆ ಈ ದಿನದ ಮುಂದುವರೆದ ಭಾಗವನ್ನು ಧ್ಯಾನ ಮಾಡೋಣ. ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕ ತಂದೆಯೇ, ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಪರಿಶುದ್ಧಾತ್ಮನ ಸಹಾಯದೊಂದಿಗೆ ನಿನ್ನ ಪಾದಕ್ಕೆ ನಾವು ಬಂದಿದ್ದೇವೆ. ಕರ್ತನೆ, ಒಳ್ಳೆಯ ಸಮಯಕ್ಕಾಗಿ ನಿನಗೆ ವಂದನೆ ಹೇಳ್ತಿದ್ದೇವೆ. ರಾಜ್ಯ ನಿನ್ನ ಮಧ್ಯದಲ್ಲಿದ್ದುಕೊಂಡು ಅದ್ಭುತವಾದ ರೀತಿಯಲ್ಲಿ ನಿನ್ನ ಮಕ್ಕಳನ್ನು ನಮ್ಮ ನಡೆಸ್ತಾ ಇರುವುದಕ್ಕೆ ಸ್ತೋತ್ರ. ಮುಂದುವರೆದ ಪ್ರಕಟಣೆ ಪುಸ್ತಕದ ಭಾಗವನ್ನು ಧ್ಯಾನಿಸುವಾಗ ಪರಲೋಕದ ಕೃಪೆ ಆತ್ಮನ ಮೂಲಕ ಪ್ರಕಟಣೆಯನ್ನು ದಯಪಾಲಿಸಿ ನಡೆಸಬೇಕು ಹೇಳ್ಕೊಳ್ತಾನೆ. ಯೇಸುವಿನ ಹೆಸರಲ್ಲಿ ಬೇಡಿ ಹೊಂದಿದ್ದೇವೆ ತಂದೆ ದೇವರೇ, ಆಮೆನ್. ಪ್ರಿಯರೇ, ನಾವು ಪ್ರಕಟಣೆ ಪುಸ್ತಕ 3ನೇ ಅಧ್ಯಾಯ 1ರಿಂದ 6ನೇ ವಾಕ್ಯ ಓದುವ. ಬುಕ್ ಆಫ್ ರೆವಲ್ಯೂಷನ್ ಚಾಪ್ಟರ್ 3, 1-6. ಸಾರ್ದಿಸ್ನಲ್ಲಿರುವ ಸಭೆಯ ದೂತನಿಗೆ ಬರೆ, ದೇವರ 7 ಆತ್ಮಗಳು 7 ನಕ್ಷತ್ರಗಳು ಉಳ್ಳಾತನು ಹೇಳುವುದೇನೆಂದರೆ, ನಿನ್ನ ಕೃತ್ಯಗಳನ್ನು ಬಲ್ಲೆನು, ಜೀವಿಸುವನು ಎಂದ ಹೆಸರು ನಿನಗಿದ್ದರೂ ಸತ್ತವನಾಗಿದ್ದೆ ಎಂಬುದನ್ನು ಬಲ್ಲೆನು. ಎಚ್ಚರವಾಗಿರು, ಸಾಯುವ ಹಾಗಿದ್ದ ಉಳಿದವುಗಳನ್ನು ದೃಢಪಡಿಸು. ನನ್ನ ದೇವರ ಮುಂದೆ ನಿನ್ನ ಕೃತ್ಯಗಳಲ್ಲಿ ಒಂದಾದರೂ ಸಂಪೂರ್ಣವಾದದೆಂದು ನಾನು ಕಾಣಲಿಲ್ಲ. ಆದ್ದರಿಂದ ನೀನು ಹೊಂದಿದ ಉಪದೇಶವನ್ನು, ಅದನ್ನು ಕೇಳಿದ ರೀತಿಯನ್ನು ನೆನಪಿಗೆ ತಂದುಕೊಂಡು ಅದನ್ನು ಕಾಪಾಡಿಕೋ ಮತ್ತು ದೇವರ ಕಡೆಗೆ ತಿರುಗಿಕೋ. ನೀನು ಎಚ್ಚರವಾಗಿಲ್ಲದಿದ್ದರೆ ಕಳ್ಳನು ಬರುವಂತೆ ಬರುವೆನು. ನಾನು ಯಾವ ಗಳಿಗೆಯಲ್ಲಿ ನಿನ್ನ ಮೇಲೆ ಬರುವೆನೋ ಅದು ನಿನಗೆ ತಿಳಿಯುವುದೇ ಇಲ್ಲ. ಆದರೂ ತಮ್ಮ ವಸ್ತ್ರಗಳನ್ನು ಮೈಲಿಗೆ ಮಾಡಿಕೊಳ್ಳದಿರುವ ಸ್ವಲ್ಪ ಜನರು ಸಾರ್ದಿಸ್ನೊಳಗೆ ನಿನ್ನಲ್ಲಿದ್ದಾರೆ. ಅವರು ಯೋಗ್ಯರಾಗಿರುವುದರಿಂದ ಶುಭ್ರ ವಸ್ತ್ರಗಳನ್ನು ಧರಿಸಿಕೊಂಡು ನನ್ನ ಜೊತೆಯಲ್ಲಿ ನಡೆಯುವರು. ಜಯಶಾಲಿಗೆ ಹೀಗೆ ಶುಭ್ರ ವಸ್ತ್ರಗಳನ್ನು ಹೊದಿಸುವರು. ಜೀವಬಾಧ್ಯರ ಪಟ್ಟಿಯಿಂದ ಅವನ ಹೆಸರನ್ನು ನಾನು ಅಳಿಸಿಬಿಡದೆ ಅವನು ನನ್ನವನೆಂದು ನನ್ನ ತಂದೆಯ ಮುಂದೆಯೂ ಆತನ ದೂತರ ಮುಂದೆಯೂ ಒಪ್ಪುವೆನು. ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ಪ್ರೈಸ್ ದಿ ಲಾರ್ಡ್. ಪ್ರಿಯರೇ, ಪ್ರಕಟಣೆ ಪುಸ್ತಕ ಅಧ್ಯಯನ ಮಾಡ್ತಿದ್ದೆ. ಅದರಲ್ಲಿ ಕೂಡ ಸಾರ್ದಿಸ್ ಸಭೆ ಕುರಿತಾಗಿ ಈಗ ತಾನೇ ನಾವು ಧ್ಯಾನ ಮಾಡ್ತಾ ಇದ್ದೇವೆ. ನಾವು ಸಾರ್ದಿಸ್ ಸಭೆ 7 ಸಭೆಗಳಲ್ಲಿ 1 ಸಭೆ ಮತ್ತು 5ನೇ ಸಭೆ ಆಗಿದೆ ಮತ್ತು ತಿಳಿದಿದ್ದೇವೆ. ನಾವು 1ನೇ ವಾಕ್ಯದ ಇದನ್ನು 7 ವಿಭಾಗಗಳನ್ನಾಗಿ ವಿಂಗಡಿಸಲಾಗಿದೆ. ಕಳೆದ ದಿವಸಗಳಲ್ಲಿ 1ನೇ ಭಾಗ ನಾವು ಧ್ಯಾನ ಮಾಡಿದ್ದೇವೆ. ಅದರಲ್ಲಿ ಈ ಸಭೆಗೆ ವಿಳಾಸ ಹೇಳಿಕೊಂಡು ಸಂದೇಶ ಕೊಡುವಂತಹ ಕರ್ತನಾದ ಯೇಸು ಸ್ವಾಮಿ ನೋಡ್ತೇವೆ. ಅದೇ 1ನೇ ವಾಕ್ಯದಲ್ಲಿ 2 ವಿಧವಾಗಿ ಕರ್ತನ ಯೇಸು ಸ್ವಾಮಿ ಸಭೆಗೆ ಪ್ರಕಟ ಆಗ್ತಾ ಇದ್ದಾನೆ. 1ನೇದು 7 ಆತ್ಮಗಳುಳ್ಳವನಾಗಿಯೂ, 2ನೇದು 7 ನಕ್ಷತ್ರಗಳುಳ್ಳವನಾಗಿಯೂ ಪ್ರಕಟವಾಗುವಂಥದ್ದು ನೋಡ್ತೇವೆ. ಇದೆಲ್ಲ ಏನೆಂಬುದಾಗಿ ಕಳೆದ ದಿವಸಗಳಲ್ಲಿ ನಾವು ಧ್ಯಾನ ಮಾಡಿದ್ದೇವೆ. 3ನೇದಾಗಿ 2 ಮತ್ತು 3ನೇ ವಾಕ್ಯದಲ್ಲಿ 7 ವಿಧವಾದ ಎಚ್ಚರಿಕೆಯ ಸಂದೇಶಗಳನ್ನು ಈ ಸಭೆ ಕರ್ತನು ಕೊಡುವಂಥದ್ದನ್ನು ಕಾಣ್ತಾ ಇದ್ದೇವೆ. 4ನೇದಾಗಿ 3ನೇ ವಾಕ್ಯದಲ್ಲಿ ನೋಡ್ತೇವೆ, ಈ 7 ವಿಧವಾದ ಎಚ್ಚರಿಕೆಯ ಸಂದೇಶಗಳನ್ನು ಕೇಳಿ ಕೂಡ ಮಾನಸಾಂತರ ಪಟ್ಟು ದೇವರ ಕಡೆ ತಿರುಗಿಕೊಳ್ಳದೆ ಹೋದರೆ ವ್ಯತ್ಯಸ್ತಕರವಾದ 2 ವಿಧವಾದ ಶಿಕ್ಷೆಗಳನ್ನು ದೇವರು ನೀಡುವಂಥ ಒಂದು ಇಲ್ಲಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾನೆ. 1ನೇದು, ನಾನು ಕಳ್ಳನಾಗಿ ಬರ್ತೇನೆ. 2ನೇದು, ಯಾವ ಗಳಿಗೆಯಲ್ಲಿ ನಿನ್ನ ಮೇಲೆ ಬರುವೆನೋ ಅದು ನಿನಗೆ ತಿಳಿಯದು ಎಂಬುದಾಗಿ. 5ನೇದಾಗಿ ನಾವು 4ನೇ ವಾಕ್ಯದ ಈಗ ತಾನು ಧ್ಯಾನಿಸುವಂಥ ವಿಷಯ ಅಂದರೆ, ತಮ್ಮ ವಸ್ತ್ರಗಳನ್ನು ಮೈಲಿಗೆ ಮಾಡಿಕೊಳ್ಳದಿರುವ ಕೆಲವು ಜನರು ಸಾಧಿಸನೊಳಗೆ ನಿನ್ನಲ್ಲಿದ್ದಾರೆ. ಅವರು ಯೋಗ್ಯರಾಗಿರುವುದರಿಂದ ನನ್ನೊಂದಿಗೆ ಅವರು ಶುಭ್ರ ವಸ್ತ್ರ ಧರಿಸಿಕೊಂಡು ನಡೆಯುವರೆಂಬುದಾಗಿ ಕರ್ತನು ಎನ್ಕರೇಜ್ ಮಾಡ್ತಾ ಇದ್ದಾನೆ. 6ನೇದಾಗಿ ನಾವು ಇಲ್ಲಿ ನೋಡ್ತೇವೆ, ಅಂದರೆ ಜಯಶಾಲಿಗೆ ಸಿಗುವಂಥ 3 ವಿಧವಾದ ಆಶೀರ್ವಾದಗಳ ಕುರಿತಾಗಿ ಕರ್ತನು ಮಾತಾಡ್ತಾನೆ. 7ನೇದಾಗಿ ಕಿವಿಯುಳ್ಳವನು ಕೇಳಲಿ ಎಂಬ ಸಂದೇಶವನ್ನು ಕೊಡುತ್ತಾ ಈ ಸಭೆಗಿರುವಂಥ ಆಲೋಚನೆಯನ್ನು ಆತನು ಮುಕ್ತಾಯಪಡಿಸುವಂಥದ್ದನ್ನು ಇಲ್ಲಿ ಕಾಣ್ತಾ ಇದ್ದೇವೆ. ಈಗ ತಾನೇ ನಾವು ಪ್ರಕಟಣೆ ಪುಸ್ತಕ 3ನೇ ಅಧ್ಯಾಯ 4ನೇ ವಾಕ್ಯವನ್ನು ನಾವೀಗ ಓದಿಕೊಳ್ಳೋಣ. ಈಗ ಧ್ಯಾನಿಸುವಂಥ ವಿಷಯ, ಆದರೂ ತಮ್ಮ ವಸ್ತ್ರಗಳನ್ನು ಮೈಲಿಗೆ ಮಾಡಿಕೊಳ್ಳದಿರುವ ಸ್ವಲ್ಪ ಜನರು ಸಾರ್ದಿಸ್ನೊಳಗೆ ನಿನ್ನಲ್ಲಿದ್ದಾರೆ. ಸಾಕು. ಇಲ್ಲಿ ನಾವು ನೋಡ್ತೇವೆ, ಕಳೆದ ದಿವಸಗಳಲ್ಲಿ ಮನುಷ್ಯನು 3 ಭಾಗವಾಗಿ ವಿಂಗಡಣೆ ಮಾಡಲ್ಪಟ್ಟಿದ್ದಾನೆ. ಆತ್ಮ, ಪ್ರಾಣ, ಶರೀರ ಎಂಬುದಾಗಿ. 1 ಥೆಸಲೋನಿಕ ಚಾಪ್ಟರ್ 5:23, 1 ಥೆಸಲೋನಿಕ 5:23ನೇ ವಾಕ್ಯದ ಪ್ರಕಾರವಾಗಿ 3 ಭಾಗವಾಗಿ ಮನುಷ್ಯನು ಉಂಟು ಮಾಡಲ್ಪಟ್ಟಿದ್ದಾನೆ. ನಾವು ಆತ್ಮವಾಗಿದ್ದೇವೆ, ನಾವು ಶರೀರದ ಒಳಗೆ ವಾಸ ಮಾಡ್ತಾ ಇದ್ದೇವೆ, ನಮ್ಮಲ್ಲಿ ಪ್ರಾಣ ಇದೆ. ಅಂದರೆ ಶರೀರದ ಮನುಷ್ಯನು ಧರಿಸುವಂಥ ವಸ್ತ್ರಗಳು ಉಂಟು, ಆದರೆ ಅದರ ಬಗ್ಗೆನೇ ಹೆಚ್ಚು ಜನರು ತಿಳಿದುಕೊಂಡಿದ್ದಾರೆ. ಆದರೆ ನಿಜವಾದ ಮನುಷ್ಯ ಆತ್ಮವಾಗಿದ್ದಾನೆ. ಈ ಆತ್ಮ ತೊಟ್ಟುಕೊಡುವ ವಸ್ತ್ರಗಳು ಉಂಟು ಎಂಬುದಾಗಿ ಅನೇಕರಿಗೆ ಗೊತ್ತಿಲ್ಲ ಪ್ರಿಯರೇ. ಆದರೆ ಸತ್ಯವೇದ ಆತ್ಮ ತೊಟ್ಟುಕೊಡುವ ವಸ್ತ್ರಗಳ ಕುರಿತಾಗಿ ನಮಗೆ ಪ್ರಕಟ ಮಾಡುವುದು ಮಾತ್ರವಲ್ಲ, ಅದರ ಬಗ್ಗೆ ಎಚ್ಚರಿಕೆ ಕೂಡ ಕೊಡುವಂಥದ್ದನ್ನು ಕೂಡ ನಾವು ಕಾಣ್ತೇವೆ. ಕಳೆದ ದಿವಸಗಳಲ್ಲಿ 10 ವಿಧವಾದ ಆತ್ಮ ತೊಟ್ಟುಕೊಳ್ಳಬೇಕಾದ ವಸ್ತ್ರಗಳ ಕುರಿತಾಗಿ ನಾವು ಈಗಾಗಲೇ ಧ್ಯಾನ ಮಾಡಿದ್ದೇವೆ. ನಂತರವಾಗಿ ಇನ್ನೂ 5 ಸಂಗತಿಗಳು, ಆತ್ಮ ತೊಟ್ಟುಕೊಳ್ಳಬೇಕಾದ ಇನ್ನೂ 5 ಸಂಗತಿಗಳ ಕುರಿತಾಗಿ ನಾವು ಈಗ ತಾನೇ ನಾವು ಧ್ಯಾನ ಮಾಡಿದೆ. ಆ್ಯಕ್ಚುಲಿ 5 ಅಲ್ಲ 9 ಸಂಗತಿಗಳು, ಆದರೆ ನಾನು
5 ಗುಣಗಳನ್ನು ಕೊಲೊಸ್ಸೆ 3:12 ನಾನು ಅದು ಒಂದೇ ಎಂಬುದಾಗಿ ನಾನು ಲೆಕ್ಕಕ್ಕೆ ತಗೊಂಡಿದ್ದೇನೆ. ಯಾಕಂದರೆ ಒಂದನೇದಾಗಿ ನಾವು ಧ್ಯಾನಿಸಿದ್ದು ರೋಮ 13:12, ರೋಮನ್ಸ್ ಚಾಪ್ಟರ್ 13 ವರ್ಸಸ್ 12 ಅಂದರೆ ಬೆಳಕಿನ ಆಯುಧಗಳು. ಎಫೆಸ 6:14-18 7 ವಿಧವಾದ ಆಯುಧಗಳನ್ನು ನಾವು ಧ್ಯಾನಿಸಿದ್ದೇವೆ. ಎರಡನೇದಾಗಿ ಧರಿಸಿಕೊಳ್ಳುವಂಥದ್ದು ರೋಮ 13:14, ರೋಮನ್ಸ್ 13:14 ಮತ್ತು ಗಲಾತ್ಯ 3:27 ಪ್ರಕಾರವಾಗಿ ಯೇಸು ಕ್ರಿಸ್ತನನ್ನು ಧರಿಸಿಕೊಳ್ಳಬೇಕೆಂಬುದಾಗಿ ಧ್ಯಾನಿಸಿದ್ದೇವೆ. ಮೂರನೇದಾಗಿ ಎಫೆಸ 4:22, 23, 24 ಅಂದರೆ ನೂತನ ಸ್ವಭಾವ ಧರಿಸಿಕೊಳ್ಳಬೇಕೆಂಬುದಾಗಿ ನಾವು ಧ್ಯಾನ ಮಾಡಿದ್ದೇವೆ ಪ್ರಿಯರೇ. ಈಗ ಧ್ಯಾನಿಸುವಂಥ ವಿಚಾರ ಕೊಲೊಸ್ಸೆ 3:12 ನಾನಿದು 4ನೇ ವಿಷಯವಾಗಿ ತಗೊಂಡಿದ್ದೇನೆ. 5 ಗುಣಗಳನ್ನು ಧರಿಸಿಕೊಳ್ಳಬೇಕದು 4ನೇ ವಿಷಯವಾಗಾದರೆ ಆ್ಯಕ್ಚುಲಿ ಇದರಲ್ಲಿರುವುದು 5 ವಿಷಯಗಳು ಉಂಟು. ಇದರಲ್ಲಿ ನಾವು 4ನೇ ವಿಷಯವಾಗಿ ತಗೊಳ್ಬೋದು ಇದನ್ನು, ಅಥವಾ ಈ ಗುಣಗಳನ್ನು ಒಂದೊಂದಾಗಿ ನಾವು ವಿಂಗಡಿಸಿ ಕೂಡ ನಾವು ಇದನ್ನು ಧ್ಯಾನಿಸಲಿಕ್ಕೆ ನಮಗೆ ಸಾಧ್ಯವಿದೆ. ಈಗಾಗಲೇ ಕನಿಕರ, ದಯೆ ಮಾತ್ರವಲ್ಲ ದೀನತ್ವದ ಕುರಿತಾಗಿ ನಾವು ಧ್ಯಾನ ಮಾಡಿದ್ದೇವೆ. 4ನೇದಾಗಿ ಈಗ ಧ್ಯಾನಿಸುವಂಥದ್ದು ನಾವು ಧರಿಸಬೇಕಾದಂಥ ಸಂಗತಿ ಅಥವಾ ಗುಣ, ಇದು 4ನೇದಾಗಿ ಧ್ಯಾನಿಸ್ತಿದ್ದೇವೆ, ಸಾತ್ವಿಕತ್ವ. ನಾವು ಕೊಲೊಸ್ಸೆ 3:12 ವಾಕ್ಯ ಓದಿಕೊಳ್ಳೋಣ. ಹೀಗಿರಲಾಗಿ ನೀವು ದೇವರಿಂದ ಆರಿಸಿಕೊಂಡವರು, ಪ್ರತಿಷ್ಠಿತರು ಪ್ರಿಯರು ಆಗಿರುವುದರಿಂದ ಕನಿಕರ, ದಯೆ, ದೀನಭಾವ, ಸಾತ್ವಿಕತ್ವ, ದೀರ್ಘಶಾಂತಿ ಎಂಬ ಸದ್ಗುಣಗಳನ್ನು ಧರಿಸಿಕೊಳ್ಳಿರಿ. ಪ್ರಿಯರೇ, ನಿನ್ನೆ ದಿವಸ ನಾನು ಈ ಒಂದು ಸಾತ್ವಿಕತ್ವದ ಕುರಿತಾಗಿ ನಾನು ಮಾತನಾಡಿದೆ. ಅನೇಕರು ನನಗೆ ವಾಟ್ಸಪ್ ಮಾಡಿದ್ದೀರಿ. ದೇವರಿಗೆ ಮಹಿಮೆ ಆಗಲಿ ಪಾಸ್ಟರ್, ನನಗೆ ಇದು ಟಚ್ ಆಯಿತು, ನನ್ನೊಟ್ಟಿಗೆ ಮಾತಾಡುವ ಆಗಿತ್ತು ಈ ಒಂದು ನಿನ್ನೆಯ ವಾಕ್ಯ ಎಂಬುದಾಗಿ ಸಾಕ್ಷಿಯನ್ನು ಅನೇಕರು ಹೇಳಿದ್ದೀರಿ. ಖಂಡಿತ ದೇವರು ನಿಮ್ಮ ಒಳಗಡೆ ಕ್ರಿಯೆ ಮಾಡಿದ್ದಕ್ಕಾಗಿ ನಾನು ದೇವರಿಗೆ, ಯೇಸು ಸ್ವಾಮಿಗೆ ನಾನು ವಂದನೆ ಹೇಳ್ತೇನೆ ಪ್ರಿಯರೇ. ಹಲ್ಲೆಲೂಯ. ಮಾತ್ರವಲ್ಲದೆ ಇವತ್ತು ಕೂಡ ಖಂಡಿತ ಅಂದರೆ ಒಂದೊಂದು ಕ್ಷಣ ಕೂಡ ಪ್ರತಿ ದಿವಸ ದೇವರು ತನ್ನ ವಾಕ್ಯದ ಮೂಲಕ ನಮ್ಮ ಜೊತೆಯಲ್ಲಿ ಮಾತನಾಡ್ತಾನೆ ಪ್ರಿಯರೇ. ಕಾರಣ ನಿಮ್ಮ ಜೀವಿತ ಏನು ನಡೀತದೆ ಏನು ಅಂತ ನಮಗೆ ಗೊತ್ತಿರುವುದಿಲ್ಲ, ಆದರೆ ಪವಿತ್ರಾತ್ಮನು ಎಲ್ಲವನ್ನು ತಿಳಿದಿರುವ ಒಂದು ವಾಕ್ಯ ಓದಿಕೊಡುವ 139 ಕೀರ್ತನೆ 2ನೇ ವಾಕ್ಯ ಓದುವಾಗ ನಮ್ಮೆಲ್ಲ ಮಾತುಗಳನ್ನೆಲ್ಲ ವಿಷಯಗಳನ್ನು ತಿಳಿದಂಥ ದೇವರ ಬಗ್ಗೆ, ಪವಿತ್ರಾತ್ಮನ ಬಗ್ಗೆ ಅಲ್ಲಿ ನಾವು ಕಾಣ್ತೇವೆ. ನಾನು ಕೂತುಕೊಳ್ಳುವುದು, ಹೇಳುವುದು ನಿನಗೆ ಗೊತ್ತಿದೆ. ದೂರದಿಂದಲೇ ನನ್ನ ಆಲೋಚನೆಗಳನ್ನು ಬಲ್ಲವನಾಗಿರುತ್ತಿ. ನಾನು ನಡೆಯುವುದನ್ನು ಮಲಗುವುದನ್ನು ಶೋಧಿಸಿ ಗ್ರಹಿಸಿಕೊಳ್ಳುತ್ತಿ. ನನ್ನ ನಡತೆಯಲ್ಲ ನಿನಗೆ ಗೋಚರವಾಗಿದೆ. ಯೆಹೋವನೇ, ನನ್ನ ನಾಲಿಗೆಯ ಮಾತುಗಳಲ್ಲಿ ನೀನು ಅರಿಯದೇ ಇರುವಂತದ್ದು ಒಂದೂ ಇಲ್ಲ. ಎಂತ ಒಂದು ಮಾತಲ್ಲಿ ನೋಡ್ತೇವೆ ಪ್ರಿಯರೇ. ನಮ್ಮ ಪ್ರತಿಯೊಂದು ವಿಷಯಗಳನ್ನು ತಿಳಿದಂತಹ ಕರ್ತನಾದ ಯೇಸು ಸ್ವಾಮಿಯನ್ನು ನಾವು ಕಾಣ್ತಾ ಇದ್ದೇವೆ. ಆದ ಕಾರಣ ವಾಕ್ಯ ಕೇಳುವಂಥ ಸಂದರ್ಭದಲ್ಲಿ ಒಂದು ವೇಳೆ ನಿಮ್ಮ ಜೊತೆ ದೇವರು ಮಾತನಾಡಿದರೆ ಅಲ್ಲಲ್ಲಿಯ ಆಗಲೇ ಒಪ್ಪಿಸಿಕೊಡ್ರಿ. ದೇವರೇ, ಇಂಥ ಒಂದು ಪಾಪ ನನ್ನ ಒಳಗಡೆ ಇದೆ, ಇಂಥ ತಪ್ಪು ನನ್ನ ಒಳಗಡೆ ಇದೆ, ಇಂಥ ಕೊರತೆ ಇದೆ. ಯಾಕಂದರೆ ವಾಕ್ಯದಲ್ಲಿ ಓದ್ತೇವೆ, ಮತ್ತೆ 5:3 ಆತ್ಮದಲ್ಲಿ ಬಡವರು ಧನ್ಯರು ಅವರು, ಸಿಕ್ಕಿದ್ರೆ ಓದಿ, ದೇವರ ರಾಜ್ಯವು ಅವರದ್ದೆಂಬುದಾಗಿ ಓದ್ತೇವೆ. ಆತ್ಮದಲ್ಲಿ ಬಡವರು ಅಂದರೆ ತಮ್ಮ ಕೊರತೆಗಳನ್ನು ದೇವರ ಮುಂದೆ ಇರುವಾಗೆ ಒಪ್ಪಿಕೊಳ್ಳುವವರು. ಪ್ರೈಸ್ ಗಾಡ್. ಯಾವಾಗೆಲ್ಲ ದೇವರಾತ್ಮ ನಮ್ಮ ಜೊತೆ ಮಾತಾಡ್ತಾನೆ ಆವಾಗ ನಾವು ಏನು ಮಾಡಬೇಕು? ಇದು ನನ್ನ ಕೊರತೆ, ಹಲ್ಲೆಲೂಯಾ. ಆತ್ಮದಲ್ಲಿ ಬಡವರು ಅವರಾಗಿ ತಮ್ಮ ಕೊರತೆ ತಿಳ್ಕೊಳ್ಳುವಂಥದ್ದು, ಇದು ನನ್ನ ತಪ್ಪು ಸ್ವಾಮಿ, ಇದು ನಾನು ಪಾಪ ಮಾಡಿದ್ದೇನೆ, ದೇವರ ಕೈಗಿರುವ ಹಾಗೆ ನೀವು ಒಪ್ಪಿಸಿಕೊಡ್ರಿ ಪ್ರಿಯರೇ. ಯಾಕೆಂದರೆ ಭಕ್ತನಾದ ದಾವೀದನ ಕುರಿತಾಗಿ ಅನೇಕ ವಾಕ್ಯ ಉಂಟು. 2 ವಾಕ್ಯ ಮಾತ್ರ ನಾನು ಅನೇಕ ಸಭೆಯಲ್ಲಿ ಕೂಡ ಹೇಳ್ತಾ ಇರುವಂಥ 2 ವಾಕ್ಯ. ನಾವು ಕೀರ್ತನೆ 19, 12, 13, 14ನೇ ವಾಕ್ಯದಲ್ಲಿ ದೇವರ ಮುಂದೆ ಆತನು ಏನು ಹೇಳ್ತಾ ಇದ್ದಾನೆ? ಮರೆಯಾದವುಗಳನ್ನ ನಿರ್ಮಲ ಮಾಡು ಆತನ ಪ್ರಾರ್ಥನೆಯಲ್ಲಿ ಕಾಣ್ತೇವೆ. ನಾವು ಓದುವ, ನಾವು ತನ್ನ ತಪ್ಪುಗಳನ್ನೆಲ್ಲ ತಿಳಿದುಕೊಳ್ಳು. ಅಂದರೆ ನಮ್ಮ ತಪ್ಪುಗಳು ನಮಗೆ ಗೊತ್ತಿಲ್ಲ ಪ್ರಿಯರೇ, ಅನೇಕ ಸಹ ಗೊತ್ತಾಗಲ್ಲ. ಒಮ್ಮೆ ಯಾರಾದರೂ ನಮಗೆ ಹೇಳಿಕೊಡಬೇಕು, ಅದು ಬಿಟ್ಟರೆ ದೇವರ ವಾಕ್ಯ ನಮ್ಮ ಜೊತೆ ಮಾತಾಡಬೇಕು. ಯಾವಾಗ ವಾಕ್ಯ ನಮ್ಮ ತಪ್ಪು ನಮಗೆ ಗೊತ್ತಾಗ್ತದೆ. ಇಲ್ಲದಿದ್ದರೆ ನಮಗೆ ನಾವು ಸರಿಯೇ ಇದ್ದೇವೆ ಎಂಬುದಾಗಿ ನಾವೇನು ಮಾಡ್ತೇವೆ, ನಮ್ಮ ಆಲೋಚನೆ ಇರ್ತದೆ. ನಾನು ಮೊನ್ನೆ ದಿವಸ ವಾಕ್ಯ ಧ್ಯಾನಿಸುವಾಗ ನಿಮ್ಮೊಂದಿಗೆ ಮಾತನಾಡಿದೆ. ನಾನು ಯೋಬನಲ್ಲಿದ್ದಂಥ ಒಂದು ದೊಡ್ಡ ತಪ್ಪು, ಒಂದು ಕೊರತೆ ಏನಾಗಿತ್ತು ಗೊತ್ತುಂಟ? ಸ್ವನೀತಿ. ನಾನು ಸರಿ ಇದ್ದೇನೆ. ಯೋಬ 32:1ನೇ ವಾಕ್ಯದಲ್ಲಿ ನಾವು ಮೊನ್ನೆ ದಿವಸ ಓದಿದ್ದೇವೆ, ಬೇಕಾದ್ರೆ ಓದಿ. ಆಗ ಯೋಬನು ಸ್ವಂತ ಗಣನೆಯಲ್ಲಿ ನೀತಿವಂತನಾಗಿದ್ದರಿಂದ
ಆ ಮೂವರು ಅವನಿಗೆ ಉತ್ತರ ಕೊಡುವುದನ್ನು ನಿಲ್ಲಿಸಿಬಿಟ್ಟು ಉತ್ತರ ಕೊಡುವುದನ್ನು ನಿಲ್ಲಿಸಿಬಿಟ್ಟು. ಅಂದರೆ ಅನೇಕ ಸ್ವಂತ ಗಣೆಯಲ್ಲಿ ನಾವು ನೀತಿವಂತರಾಗಿರ್ತೇವೆ, ಆದರೆ ನಮ್ಮಲ್ಲಿ ಕೊರತೆಗಳು. ಅವತ್ತು ಆ ಒಂದು ದರ್ಯಾವೇಶ ಅರಸನಿಗೆ ದೇವರು ಏನು ಹೇಳ್ತಾನೆ, 5ನೇ ಅಧ್ಯಾಯದಲ್ಲಿ ಓದ್ತೇವೆ ದಾನಿಯೇಲನ ಪುಸ್ತಕದಲ್ಲಿ, ನೀವು ತಕ್ಕಡಿಯಲ್ಲಿ ತೂಗಲ್ಪಟ್ಟು ಕೊರತೆ ಉಳ್ಳವನಾಗಿ ಕಂಡು ಬಂದಿದ್ದಿ ಎಂಬುದಾಗಿ, ಮೆನೆ ತೆಕ್ಕೆಲ್ ಉಪರ್ಸಿನ್ ಎಂಬುದಾಗಿ ಅಲ್ಲಿ ದಾನಿಯೇಲನು ಆ ಒಂದು ಮೆನೆ ತೆಕ್ಕೆಲ್ ಉಪರ್ಸಿನ್ ಎಂಬ ಪದದ ಆ ಸ್ವರ್ಗೀಯ ಭಾಷೆಯ ಭಾಷಾಂತರವನ್ನು ಆತನಲ್ಲಿ ಮಾಡುವಂಥದ್ದನ್ನು ಕಾಣ್ತೇವೆ. ಆದ ಕಾರಣ ನಾನು ಹೇಳುವಂಥದ್ದು, ಪರ್ಫೆಕ್ಟ್ ಯಾರೂ ಕೂಡ ಇಲ್ಲ, ಸಂಪೂರ್ಣವರು ಯಾರೂ ಕೂಡ ಇಲ್ಲ. ನಾವು ಶುದ್ಧೀಕರಿಸಲ್ಪಡ್ತಾ ಇದೆ ವಾಕ್ಯದ ಮೂಲಕ, ದೇವರ ವಾಕ್ಯದ ಉಪದೇಶದ ಮೂಲಕ, ಯೇಸುವಿನ ರಕ್ತದ ಮೂಲಕ, ಅಲ್ಲಲ್ಲೂಯ್ಯ, ಅಥವಾ ಪವಿತ್ರಾತ್ಮನ ಮೂಲಕ ನಾವು ಅನೇಕ ರೀತಿಯಲ್ಲಿ ಶುದ್ಧೀಕರಿಸಲ್ಪಡ್ತಾ ಹೋಗುತ್ತೇವೆ. ಆದರೆ ಯಾವಾಗ ಎಲ್ಲ ದೇವರು ನಮ್ಮ ಜೊತೆ ಮಾತಾಡ್ತಾನೆ, ಆವಾಗ ನಾವು ಹೃದಯವನ್ನು ಕಠಿಣಪಡಿಸಿಕೊಳ್ಳಬಾರದು, ಒಪ್ಪಿಸಿಕೊಡಬೇಕು. ದೇವರು ನನಗೆ ನಿನ್ನ ಹಾಗೆ ಆಗಬೇಕು, ಯೇಸುವೆ ನಿನ್ನ ಸ್ವಾರೂಪ್ಯದಲ್ಲಿ ನನಗೆ ಬರಬೇಕು ಸ್ವಾಮಿ ಅಂದರೆ ಆ ಕೊರತೆ ಪವಿತ್ರಾತ್ಮನ ವಾಕ್ಯದ ಮೂಲಕ ತೋರಿಸುವಾಗ ಆವಾಗಲೇ ಒಪ್ಪಿಸಿಕೊಡಬೇಕು. ಇವತ್ತು ನನಗೆ ವಾಟ್ಸಪ್ಗಳನ್ನು ನೋಡಿ ನನಗೆ ತುಂಬ ಖುಷಿ ಆಯಿತು. ಅಲ್ಲಲ್ಲಿಯ ಕಾರಣ ಅಲ್ಲಲ್ಲಿಯ ದೇವರು ಎಷ್ಟೋ ಜನರ ಜೀವಿತದಲ್ಲಿ ಕ್ರಿಯೆಗಳನ್ನು ಮಾಡ್ತಾ ಇದ್ದಾನೆಂಬುದಾಗಿ ತಿಳಿದು ನನಗೆ ಸಂತೋಷವಾಯಿತು ಪ್ರಿಯರೇ. ಓಕೆ, ಕೀರ್ತನೆ 19 ನಾವು ಓದುವ. ತನ್ನ ತಪ್ಪುಗಳನ್ನೆಲ್ಲ ತಿಳಿದುಕೊಳ್ಳುವವನು ಯಾವನು? ಮರೆಯಾದವುಗಳಿಂದ ನನ್ನನ್ನು ನಿರ್ಮಲ ಮಾಡು. ಅದಲ್ಲದೆ ಬೇಕೆಂದು ಪಾಪ ಮಾಡದಂತೆ ನಿನ್ನ ದಾಸನನ್ನು ಕಾಪಾಡು. ಮರೆಯಾದವುಗಳನ್ನು ನಿರ್ಮಲ ಮಾಡು, ಬೇಕೆಂದು ಪಾಪ ಮಾಡದಂತೆ ನನ್ನ ದಾಸನನ್ನು ಕಾಪಾಡು. ಅಲ್ಲಲ್ಲಿಯ ತನ್ನ ತಪ್ಪುಗಳನ್ನು ತಿಳಿದುಕೊಳ್ಳುವ ನಾನು ಮಾತ್ರವಲ್ಲ, ಮರೆಯಾದವುಗಳನ್ನು ಅರ್ಥ ಏನು? ಯಾವುದು ಮರೆಯಾದವುಗಳು? ನನಗೆ ಗೊತ್ತಿಲ್ಲದಂಥ ಪಾಪಗಳು. ನಮ್ಮ ದೃಷ್ಟಿಯಲ್ಲಿ ನಾವು ಸರಿಯಾಗಿರುತ್ತೇವೆ, ಅಲ್ಲ, ತಪ್ಪಲ್ಲ ಅದು. ಆದರೆ ದೇವರು ನಮಗೆ ತೋರಿಸುವಂಥ ಅದಕ್ಕೆ ನೋಡಿ, ಜಾನ್ ಚಾಪ್ಟರ್ 16:8, ಯೋಹನ 16:8 ಪವಿತ್ರಾತ್ಮನ ಬರುವಾಗ 3 ಕಾರ್ಯ ಮಾಡ್ತಾನಂತೆ ಪವಿತ್ರಾತ್ಮನ ಬಂದು. ಯಾವುದು? ಒಂದು, ಪಾಪ, ನೀತಿ, ನ್ಯಾಯ ತೀರ್ಪು, ಇವುಗಳ ಕುರಿತಾಗಿ ಲೋಕಕ್ಕೆ ಅರಿವನ್ನು ಉಂಟು ಮಾಡ್ತಾನೆ. ಪವಿತ್ರ ನಮ್ಮೊಳಗೆ ಬಂದಾಗ 3 ಕಾರ್ಯ ಸಂಭವಿಸ್ತದೆ. ಒಂದು, ಅನೇಕ ಸಂಭವಿಸ್ತದೆ. ಈ ವಾಕ್ಯದಲ್ಲಿರುವಂಥ ವಿಷಯ ಮಾತ್ರ ಹೇಳುವಂಥದ್ದು. ಜಾನ್ 16, ಯೋಹನ 16:18 ಪಾಪ, ನೀತಿ ಮತ್ತು ನ್ಯಾಯ ತೀರ್ಪು ಇವುಗಳ ಕುರಿತಾದ ಅರಿವನ್ನು ನಮ್ಮಲ್ಲಿ ಆತನು ಉಂಟು ಮಾಡ್ತಾನೆ. ಹಾಗಾದರೆ ಈ ಪಾಪದ ಅರಿವು ನಮಗೆ ಪವಿತ್ರಾತ್ಮನ ಉಂಟು ಮಾಡುವಾಗ ನಾವು ಆಗಲೇ ಇರುವ ರೀತಿಯಲ್ಲಿ ನಮ್ಮನ್ನು ಒಪ್ಪಿಸಿಕೊಡುವರಾಗಿರಬೇಕು. ರಿಪೆಂಟ್ ಆಗಿ ಪಶ್ಚಾತ್ತಾಪ ಪಟ್ಟು. ಯಾಕಂದರೆ ಜ್ಞಾನೋಕ್ತಿ 28:13 ಹೇಳ್ತದೆ, ಪ್ರಾಬ್ಸ್ 28:13 ಹೇಳ್ತದೆ, ದೋಷಗಳನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗುವುದಿಲ್ಲ, ಅವುಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿ ಬಿಟ್ಟು ಬಿಡುವವನಿಗೆ ಕರುಣೆ ದೊರೆಯುತ್ತದೆಂಬುದಾಗಿ ಅಲ್ಲಿ ನಾವು ಕಾಣ್ತೇವೆ. ಮಾತ್ರವಲ್ಲ, 1 ಯೋಹನದಲ್ಲಿ ನಾವು 1ನೇ ಅಧ್ಯಾಯದಲ್ಲಿ ಕೂಡ 9ನೇ ವಾಕ್ಯವನ್ನು ಓದುವಾಗ ನಾವು ದೇವರ ಮುಂದೆ ನಮ್ಮ ಇರುವ ಹಾಗೆ ಆ ವಾಕ್ಯ ಓದಿ, ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ನಮ್ಮ ಪಾಪವನ್ನು ದೇವರ ಮುಂದೆ ಒಪ್ಪಿಕೊಳ್ಬೇಕು. ಅರಿಕೆ ಮಾಡಿ ಪಶ್ಚಾತ್ತಾಪದಿಂದ ಅರಿಕೆ ಮಾಡಬೇಕು. ಆತನು ನಂಬಿಗಸ್ತನು ನೀತಿವಂತನಾಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡ್ತಾನೆ. ಓಕೆ, ಕೀರ್ತನೆ 19ಕ್ಕೆ ಬನ್ನಿ. ಬೇಕೆಂದೇ ಪಾಪ ಮಾಡದಂತೆ ನಿನ್ನ ದಾಸನನ್ನು ಕಾಪಾಡು. ಅದಲ್ಲದೆ ಬೇಕೆಂದು ಪಾಪ ಮಾಡದಂತೆ ನಿನ್ನ ದಾಸನನ್ನು ಕಾಪಾಡು. ಅಂತ ಪಾಪಗಳು ನನ್ನನ್ನು ಆಳದಿರಲಿ. ನಮ್ಮನ್ನು ಪಾಪವು ಆಳಬಾರದು. ನಮ್ಮನ್ನು ಆಳುವಂಥದ್ದು ಯಾರು? ಪವಿತ್ರಾತ್ಮನು ನಮ್ಮನ್ನು ಆಳ್ಬೇಕು. ಯೇಸು ನಮ್ಮನ್ನು ಆಳ್ಬೇಕು. ಅಲ್ಲಲ್ಲಿಯ ನೋಡಿ, ನಮ್ಮ ಮನಸ್ಸಾಕ್ಷಿ ಎಲ್ಲವೂ ಯಾರ ಅಧೀನದಲ್ಲಿದೆ? ಪವಿತ್ರ ರಕ್ಷಣೆ ಹೊಂದಿದ ಪ್ರತಿಯೊಬ್ಬರ ಮನಸ್ಸಾಕ್ಷಿ, ಆತ್ಮ, ಪ್ರಾಣ, ಶರೀರ ಪವಿತ್ರಾತ್ಮನ ಅಧೀನದಲ್ಲಿರಬೇಕು. ಪವಿತ್ರಾತ್ಮ ನಮ್ಮನ್ನು ಆಳಬೇಕು. ಕರ್ತನ ಯೇಸು ಕ್ರಿಸ್ತನು ನಮ್ಮನ್ನು ಆಳಬೇಕು ಪ್ರಿಯರೇ. ಅಲ್ಲಲ್ಲಿಯ ಪಾಪ ನಮ್ಮನ್ನು ಆಳ್ಬೇಕೇನೋ ಅವಕಾಶ ಕೊಡಬಾರ್ದು. ಅದಕ್ಕೆ ಯೇಸು ಹೇಳಿದ್ದು ಜಾನ್ 8:34, ಯೋಹನ 8:34 ಪಾಪ ಮಾಡುವವನು ಪಾಪಕ್ಕೆ ಗುಲಾಮನಾಗಿದ್ದಾನೆ, ಪಾಪಕ್ಕೆ ದಾಸನಾಗಿದ್ದಾನೆಂಬುದಾಗಿ ಅಲ್ಲಿ ಆತನು ಹೇಳುವಂತ ನೋಡ್ತೇವೆ. ಓಕೆ, 14ನೇ ವಾಕ್ಯ ಮುಗಿಲಿಲ್ಲ. ಕೀರ್ತನೆ 19:14 ಆಗ ನಾನು ತಪ್ಪಿಲ್ಲದವನಾಗಿ ದ್ರೋಹಕ್ಕೆ ಒಳಗಾಗುವುದಿಲ್ಲ. ಯೆಹೋವನೇ ನನ್ನ ಶರಣನೇ, ನನ್ನ ವಿಮೋಚಕನೇ, ನನ್ನ ಮಾತುಗಳು, ನನ್ನ ಹೃದಯದ ಧ್ಯಾನವು ನಿನಗೆ ಸಮರ್ಪಕವಾಗಿರಲಿ. ನಮ್ಮ ಮಾತುಗಳು ಬಾಯಿಂದ ನಿನ್ನೆ ದಿವಸ ನಮ್ಮ ಮಾತುಗಳ ಕುರಿತಾಗಿ ಯಥಾರ್ಥವಾಗಿರಬೇಕು ಹೇಗೆ ಅಂತ, ಅಥವಾ ಸಾತ್ವಿಕರಾಗಿರಬೇಕು ಮಾತುಗಳ ವಿಷಯದಲ್ಲಿ ಧ್ಯಾನ ಮಾಡಿದ್ದೇವೆ. ಇನ್ನೂ ಧ್ಯಾನ ಮಾಡಲಿಕ್ಕೆ ಹೋಗುತ್ತೇವೆ. ಅಂದರೆ ನನ್ನ ಮಾತುಗಳು ಮತ್ತು ಹೃದಯದ ಧ್ಯಾನ. ಹೃದಯದಲ್ಲಿ ಅನೇಕ ಸಂಗತಿಗಳಿರ್ತದೆ.
ಕೆಲವೊಬ್ಬರೊಟ್ಟಿಗೆ ನಾವಿಗೆ ದ್ವೇಷ ಇರ್ಬೋದು, ಹಾಗೆತನ ಇರ್ಬೋದು, ಅಲ್ಲ ಅಥವಾ ಕೆಲವರು ನಮಗೆ ಆಗಲಿಕ್ಕಿಲ್ಲ, ಅನೇಕ ಸಂಗತಿ ಇರ್ಬೋದು. ಅದು ವಾಕ್ಯ ನಮಗೆ ತೋರಿಸುವಾಗ ಅಲ್ಲಲ್ಲಿ ನೋಡಿ ದಾವೀದನ ಪ್ರಾರ್ಥನೆ, ಇದು ನಿನಗೆ ಸಮರ್ಪಕವಾಗಿರಬೇಕು ದೇವರೇ, ನನ್ನ ಮಾತುಗಳು ಸಮರ್ಪಕವಾಗಿರಬೇಕು, ನನ್ನ ಹೃದಯದ ಧ್ಯಾನ ಆಗ ದೇವರು ನಮ್ಮೊಟ್ಟಿಗೆ ಮಾತಾಡುವಾಗ ಇಲ್ಲಿ ಇಂಥವನೊಟ್ಟಿಗೆ ನಿನಗೆ ಸರಿ ಇಲ್ಲ, ಇಂಥವನೊಟ್ಟಿಗೆ ದ್ವೇಷ ಇಟ್ಟುಕೊಂಡಿದ್ದೆ, ಹಾಗೆತನ ಇಟ್ಟುಕೊಂಡಿದ್ದೆ ಎಂಬುದಾಗಿ ದೇವರು ಹೇಳುವಾಗ, ಇಂಥವನಿಗೆ ವಿರುದ್ಧವಾಗಿ ಮಾತನಾಡಿದೆ, ಅನೇಕ ವಿಷಯಗಳನ್ನು ದೇವರನ್ನೊಟ್ಟಿಗೆ ಮಾತಾಡುವಾಗ ನೀನು ಮಾನಸಾಂತರ ಪಟ್ಟು ದೇವರ ಬಳಿ ಕ್ಷಮಾಪಣೆ ಕೇಳಿಕೊಂಡು ಅದನ್ನು ಬಿಟ್ಟು ಬಿಡುವನಾಗಿರಬೇಕು. ಪ್ರೈಸ್ ಗಾಡ್. ದೇವರ ಬಿಟ್ಟು ಇನ್ನೊಂದು ವಾಕ್ಯ ದಾವೀದನು ಹೇಳುವಂಥದ್ದು 139 ಕೀರ್ತನೆ 23-24 ವಾಕ್ಯ, 139 Psalms 23-24. ದೇವ ನನ್ನನ್ನು ಪರೀಕ್ಷಿಸಿ ನನ್ನ ಹೃದಯವನ್ನು ತಿಳಿದುಕೋ, ನನ್ನ ಹೃದಯವನ್ನು ತಿಳಿದುಕೋ, ನನ್ನನ್ನು ಶೋಧಿಸಿ ನನ್ನ ಆಲೋಚನೆಗಳನ್ನು ಗೊತ್ತು ನನ್ನ ಮಾಡು, ಆಲೋಚನೆಗಳನ್ನು ಗೊತ್ತು ಮಾಡು. ನಾನು ಕೇಡಿನ ಮಾರ್ಗದಲ್ಲಿರುತ್ತೇನೋ ಏನೋ, ನಾನು ಕೇಡಿನ ಮಾರ್ಗದಲ್ಲಿ, ನನಗೆ ಗೊತ್ತಿರುವುದಿಲ್ಲ, ಕೇಡಿನ ಮಾರ್ಗದಲ್ಲಿ ಇರುತ್ತೇನೋ ಏನೋ ನೋಡಿ ಸನಾತನ ಮಾರ್ಗದಲ್ಲಿ ನನ್ನನ್ನು ನಡೆಸು. ಎಂತ ಪ್ರಾರ್ಥನೆ ನೋಡಿ ಪ್ರಿಯರೇ. ಈ ರೀತಿ ದೇವ ನನ್ನನ್ನು ಶೋಧಿಸು, ನನ್ನ ಆಲೋಚನೆ ಗೊತ್ತು ಮಾಡು, ನನ್ನ ಹೃದಯವನ್ನು ಪರೀಕ್ಷೆ ಮಾಡು. ದೇವರ ಬಳಿ ಕೇಳಬೇಕು. ತಪ್ಪಾದ ಮಾರ್ಗದಲ್ಲಿದ್ದರೆ ಸರಿಯಾದ ಮಾರ್ಗದಲ್ಲಿ ಕರ್ತನ ನಡೆಸು ಎಂಬುದಾಗಿ ಪ್ರತಿದಿನ ನಾವು ದೇವರು ನೋಡಿ ನಾವು ಪ್ರಾರ್ಥಿಸಬೇಕು. ಅಲ್ಲಲ್ಲಿಯ ಆಗ ಮಾತ್ರ ಕ್ರಿಸ್ತನ ಸ್ವಾರೂಪ್ಯಕ್ಕೆ ದಿನದಿಂದ ದಿನಕ್ಕೆ ನಾವು ಹೋಗುವುದಕ್ಕೆ ನಮಗೆ ಸಾಧ್ಯವಾಗುತ್ತದೆ. ಕರ್ತನ ನಮ್ಮನ್ನು ವಾಕ್ಯದ ಶುದ್ಧೀಕರಿಸಿ ಮುಂದಿರುತ್ತಾನೆ. ಓಕೆ, ನಾವು ಬಿಟ್ಟಂಥ ನಿನ್ನೆಯ ವಾಕ್ಯಕ್ಕೆ ನಾವು ತಿರುಗಿ ಹೋಗೋಣ. ನಾವು ಕೊಲೊಸ್ಸೆ 3ನೇ ಅಧ್ಯಾಯ 12ನೇ ವಾಕ್ಯ ಓದಿಕೊಳ್ಳೋಣ ಪ್ರಿಯರೇ. ಕೊಲೊಸ್ಸೆ ಚಾಪ್ಟರ್ 3:12. ಹೀಗಿರಲಾಗಿ ನೀವು ದೇವರಿಂದ ಆರಿಸಿಕೊಳ್ಳಲ್ಪಟ್ಟವರು, ಪ್ರತಿಷ್ಠಿತರು, ಪ್ರಿಯರಾಗಿರುವುದರಿಂದ ಕನಿಕರ, ದಯೆ, ದೀನಭಾವ, ಸಾತ್ವಿಕತ್ವ, ದೀರ್ಘಶಾಂತಿ ಎಂಬ ಸದ್ಗುಣಗಳನ್ನು ಧರಿಸಿಕೊಳ್ಳಿರಿ. ಈಗ ನಾವು ಇರುವಂಥದ್ದು ಯಾವುದರ ವಿಷಯ ಗೊತ್ತುಂಟಾ? ಸಾತ್ವಿಕತ್ವ. ನಿನ್ನೆ ನಾವು ನೋಡಿದ ಯಾವುದಲ್ಲಿ ಸಾತ್ವಿಕರಾಗಿರಬೇಕು. ನನ್ನ ನೆನಪಲ್ಲಿ ಇರಬೇಕಾದ್ರೆ 8 ವಿಷಯ ನಿನ್ನೆ ನಾವು ಧ್ಯಾನ ಮಾಡಿದ್ದೇವೆ. 8ನೇ ವಿಷಯದಲ್ಲಿ ನಾವು ನಿಲ್ಲಿಸಿದ್ದೇವೆ. ಯಾವುದದು? 1ನೇದಾಗಿ ಎಫೆಸರ್ 4:25 ಆಧಾರದಲ್ಲಿ, ಕೊಲೊಸ್ಸೆ 3:9 ಆಧಾರದಲ್ಲಿ, ಯೋಹನ 8:44 ಆಧಾರದಲ್ಲಿ ಸುಳ್ಳಾಡುವುದು, ಅಲ್ಲಲಿಯ ಸುಳ್ಳು ಹೇಳುವಂಥದ್ದು ಎಂಬುದಾಗಿ ನಿನ್ನೆ ನಾವು ಧ್ಯಾನ ಮಾಡಿದ್ದೇವೆ. 2ನೇ ವಿಚಾರ ಮತ್ತಾಯ 7:1-5 ಪ್ರಕಾರವಾಗಿ ಬೇರೆಯವರಿಗೆ ತೀರ್ಪು ಮಾಡುವಂಥ ವಿಚಾರ. 3ನೇದಾಗಿ ರೋಮ 1:30-31 ಅನೇಕ ವಿಚಾರಗಳುಂಟು. ಅದರಲ್ಲಿ ನಮಗೆ ಬೇಕಾದದ್ದು 3 ವಿಚಾರ ಅಲ್ಲಿ ಧ್ಯಾನಿಸಿದ್ದೇವೆ. ಯಾವುದದು? ಕಿವಿ ಊದುವಂಥದ್ದು. 4ನೇದಾಗಿ ಚಾಡಿ ಹೇಳುವಂಥದ್ದು. 5ನೇದಾಗಿ ಮಾತಿಗೆ ತಪ್ಪುವಂಥ ವಿಚಾರ. ಅದನ್ನು ನಾವು ಕೀರ್ತನೆ 15:4 ಆಧಾರದಲ್ಲಿ ನಾವು ಅದನ್ನು ಧ್ಯಾನಿಸಿದ್ದೇವೆ. 6ನೇದಾಗಿ ಎಫೆಸ 5:4 ಅಲ್ಲಿ 3 ವಿಷಯ ಉಂಟು: ಹೊಲಸು ಮಾತು, ಹುಚ್ಚು ಮಾತು ಮತ್ತು ಕುಚೋದ್ಯ ಮಾತು ಎಂಬುದಾಗಿ. 7ನೇದಾಗಿ ನಾವು ಎಫೆಸ 5:6 ವಾಕ್ಯದಲ್ಲಿ ನಾವು ನೆನೆಸ್ತೇವೆ, ಹುರುಳಿಲ್ಲದ ಮಾತುಗಳನ್ನು ಕೇಳಿ ನಾವು ಮೋಸ ಹೋಗುವಂಥದ್ದು ಎಂಬುದಾಗಿ, ಆಧಾರವಿಲ್ಲದ ಮಾತುಗಳನ್ನು ಕೇಳಿ ಮೋಸ ಹೋಗುವಂಥದ್ದು ಎಂಬುದಾಗಿ ನಾವು 7ನೇ ವಿಷಯವಾಗಿ ನಾವು ತಿಳ್ಕೊಂಡಿದ್ದೇವೆ. 8ನೇದಾಗಿ ಫಿಲಿಪ್ಪಿ 2:14 ವಾಕ್ಯವನ್ನು ಧ್ಯಾನಿಸಿದ್ದೇವೆ. ಅಂದರೆ ಗುಣಗುಟ್ಟದೆ ವಿವಾದವಿಲ್ಲದೆಯೂ ಎಲ್ಲವನ್ನೂ ಮಾಡ್ರಿ ಎಂಬುದಾಗಿ. ಪ್ರಿಯರೇ, ಹಲಲಿಯ ಈ ವಾಕ್ಯದಲ್ಲಿ ನಿನ್ನೆ ದಿವಸ ನಾವು ನಿಲ್ಲಿಸಿದ್ದೇವೆ, ಸಮಯದ ಅಭಾವ ಇರುವುದು ನಿಮಿತ್ತವಾಗಿ. ಅಂದರೆ ನಾವು ಯಾವುದು ಮಾಡಬೇಕಾದರೂ ನಾವು ಏನು ಮಾಡಬಾರ್ದು? ಗುಣಗುಟ್ಟಬಾರ್ದು. ಗುಣಗುಟ್ಟಿ ಸ್ಪೆಷಲಿಯಾಗಿ ಸೇವೆ ವಿಚಾರದಲ್ಲಿ ಬರುವಾಗ ನಿಮಗೆ ಹೇಳ್ತೇನೆ ನಾನು, ಒಂದು ವೇಳೆ ನೀವು ಸೇವೆ ಮಾಡುವಂಥವರಾಗಿರಬಹುದು. ಸೇವೆ ನಾನು ಮೊನ್ನೆ ದಿವಸ ಹೇಳಿದ್ದೇನೆ, ಸೇವೆ ಕೇವಲ ಪಾಸ್ಟರ್ಸ್ನವರು, ಪ್ರವಾದಿಗಳು, ಸುವಾರ್ತಿಕರು, ಅಪೊಸ್ತಲರು, ಬೋಧಕರು ಮಾತ್ರ ಮಾಡುವಂಥದ್ದು ಸೇವೆ ಅಲ್ಲ. ಎಲ್ಲ ಕ್ರೈಸ್ತ ವಿಶ್ವಾಸಿಗಳಿಗೂ ಮಾಡುವುದಕ್ಕೆ ಸೇವೆ ಇದೆ. ಕೆಲವೊಬ್ಬರಿಗೆ ಬೇರೆ ಬೇರೆ ರೀತಿಯ ಸೇವೆಗಳಿರ್ಬೋದು. ಕೆಲವರಿಗೆ ಉಪಚಾರಿಸುವಂಥ ಸೇವೆ ಇರ್ಬೋದು, ಇನ್ನು ಕೆಲವರಿಗೆ ಡ್ರಾಪ್ ಮಾಡುವಂಥ ಸೇವೆ ಇರ್ಬೋದು, ಕೆಲವರಿಗೆ ಚರ್ಚನ್ನು ಗುಡಿಸುವಂಥ ಸೇವೆ ಇರ್ಬೋದು. ಇನ್ಯಾವುದೇ ಸೇವೆಗಳಿರಲಿ ಅಲ್ಲಲ್ಲಿಯ ನಮಗೆ ಸಿಕ್ಕಿದಂಥ ಸೇವೆಗಳನ್ನು ನಾವು ಏನು ಮಾಡಬೇಕು? ಹೃದಯಪೂರ್ವಕವಾಗಿ, ಮನಪೂರ್ವಕವಾಗಿ ನಾವು ಮಾಡುವವರಾಗಿರಬೇಕು. ಯಾವತ್ತೂ ಕೂಡ ನಾವು ಗುಣಗುಟ್ಟಬಾರದು, ವಿವಾದ ಮಾಡಬಾರದು. ಪ್ರಿಯರೇ, ಗುಣಗುಟ್ಟದೆ ವಿವಾದವಿಲ್ಲದೆ ಅದನ್ನು ಮಾಡುವಾಗ ಅದರ ಪ್ರತಿಫಲ ನಮಗೆ ಸಿಕ್ಕುತ್ತದೆ. ಒಂದು ವೇಳೆ ನಾವು ಮಾಡುವಂಥದ್ದನ್ನು ಯಾರ ಒತ್ತಡಕ್ಕನ್ನು ಮಾಡುವುದಾದರೆ, ಯಾರವನ್ನು ಮೆಚ್ಚಿಸುವುದಕ್ಕಾಗಿ ಮನುಷ್ಯರನ್ನು ಮೆಚ್ಚಿಸುವುದಕ್ಕಾಗಿ ಮಾಡುವುದಾದರೆ, ಗಲಾತ್ಯ 1:10 ಪೌಲನು ಹೇಳ್ತಾನೆ, ಮನುಷ್ಯರನ್ನು ಇನ್ನು ಮುಂದೆ ನಾನು ಮೆಚ್ಚಿಸುವನಾದರೆ ಕ್ರಿಸ್ತನ ದಾಸನಲ್ಲ. ಸಿಕ್ಕಿದ್ರೆ ಓದಿ ಗಲಾತ್ಯನ್ ಚಾಪ್ಟರ್ 1:10.
ನಾನೀಗ ಯಾರನ್ನು ಹೋಲಿಸಿಕೊಳ್ಳುತ್ತಾ ಇದ್ದೇನೆ? ನಾನೀಗ ಯಾರನ್ನು ಹೋಲಿಸಿಕೊಳ್ತಾ ಇದ್ದೇನೆ? ಮನುಷ್ಯರನ್ನು, ದೇವರನ್ನು. ನಾನು ಮನುಷ್ಯರನ್ನು ಮೆಚ್ಚಿಸುವುದಕ್ಕೆ ಪ್ರಯತ್ನಿಸುತ್ತಿದ್ದೇನೋ? ಇನ್ನೂ ಮನುಷ್ಯರನ್ನು ಮೆಚ್ಚಿಸುವನಾಗಿದ್ದರೆ ನಾನು ಕ್ರಿಸ್ತನ ದಾಸನಲ್ಲ. ಒಂದು ವೇಳೆ ನೀವು ಮಾಡುವಂತ ಕೆಲಸ, ಸೇವೆಗಳು, ಅಲ್ಲಲ್ಲಿ ಸೇವಾ ಸ್ಥಾನದಲ್ಲಿ ಎಲ್ಲಿಯಾದರೂ ಇದ್ದ ಸ್ಥಳದಲ್ಲಿ ಅಲ್ಲಲ್ಲಿಯ ನೀವು ಮನುಷ್ಯರನ್ನು ಮೆಚ್ಚಿಸುವಂದಕ್ಕೋಸ್ಕರ ತೋರಿಕೆಗೆ ಮಾಡ್ತಾ ಇದ್ರೆ ನೀವು ಸಾತ್ವಿಕರಲ್ಲ. ಕಾರಣ ಹೃದಯಗಳನ್ನು ತಿಳಿದಂಥ ದೇವರು. ಪ್ರೈಸ್ ಗಾಡ್. ಆದ ಕಾರಣ ನಾವು ನಿಮ್ಮ ಒಂದು ವೇಳೆ ನಿಮ್ಮ ಪಾಸ್ಟ್ ಆಗಿರ್ಬೋದು, ಅದ ಕೆಲಸದ ಸ್ಥಳದಲ್ಲಿ ಬಾಸ್ ಆಗಿರ್ಬೋದು, ಇನ್ಯಾವುದೇ ಆಗಿರ್ಬೋದು, ಯಾರೇ ಆಗಿರ್ಬೋದು, ಅಲ್ಲಲ್ಲಿ ನೀವು ಅವರು ಇರುವಂಥ ಸಂದರ್ಭ ಹೇಗೆ ಮಾಡ್ತೀರೋ ಅವರು ಇಲ್ಲದಿರುವಾಗಲೂ ಅದೇ ಮನೋಭಾವನೆಯೊಂದಿಗೆ ನೀವು ಮಾಡುವುದಾದರೆ ಅದರ ಪ್ರತಿಫಲ ದೇವರು ನಿಮಗೆ ಕೊಡುತ್ತಾನೆ. ಇಲ್ಲದ್ರೆ ಕಪಟಿಗಳಾಗುತ್ತೇವೆ ನಾವು. ಪ್ರೈಸ್ ಗಾಡ್. ಒಂದೇ ಒಂದು ಗುಣಗುಟ್ಟುವಿಕೆಯ ಮಾತುಗಳು ಬರಬಾರದು. ಅಲ್ಲಲ್ಲಿ ಕೆಲವು ಉಪಚರಿಸುವಂಥ ಸೇವೆಗಳು ಬೇರೆ ಬೇರೆ ಸೇವೆಗಳುಂಟು. ಇಲ್ಲಿ ಅನೇಕ ವಿಷಯದಲ್ಲಿ ಉಪಚರಿಸುವ ವಿಷಯದಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಅನೇಕ ಕಾರ್ಯಗಳಲ್ಲಿ ನಾವು ಕಾಣ್ತೇವೆ. ಅದಕ್ಕೆ ಸಬ್ಜೆಕ್ಟ್ ಅಲ್ಲದರಿಂದ ಅದರ ಬಗ್ಗೆ ನಾವು ಹೋಗುವುದಿಲ್ಲ. ಅದರ ಒಂದು ವಿಷಯ ಬಂದರೆ ಖಂಡಿತ ಅದರ ಬಗ್ಗೆ ನಾನು ನಿಮ್ಮೊಟ್ಟಿಗೆ ಮಾತಾಡ್ತೇನೆ ಪ್ರಿಯರೇ. ಅಲ್ಲಲ್ಲಿಯ ಉಪಚರಿಸುವಂಥ ಸೇವೆ, ಅಲ್ಲಲ್ಲಿಯ ಕೆಲವರಿಗೆ ನಾವು ಏನು ಮಾಡಬೇಕು, ಸ್ವಾರ್ಥ ಸೇವೆಯಲ್ಲಿ ಇದು ಕೂಡ ಬರ್ತದೆ ಪ್ರಿಯರೇ. ನಿಮಗೆ ಕೆಲವೊಮ್ಮೆ ಸ್ವಾರ್ಥ ಸಾರುವಂಥ ಸಂದರ್ಭದಲ್ಲಿ ಕೆಲವೊಮ್ಮೆ ಹೋಟೆಲ್ಗೆ ನೀವು ಕರ್ಕೊಂಡು ಅವರಿಗೆ ಖರ್ಚು ಮಾಡಿ ಸ್ವಾರ್ಥ ಹೇಳಿ ಅವರಿಗೂ ಯೇಸು ಕ್ರಿಸ್ತನ ಬಗ್ಗೆ ಹೇಳುವುದಕ್ಕೆ ಸಾಧ್ಯ ಇದೆ. ಮನೆಗಳಿಗೆ ನಿಮ್ಮ ಬರಮಾಡಿ ಅವರಿಗೆ ಉಪಚರಿಸುವುದಕ್ಕೆ ಸಾಧ್ಯತೆ ಇದೆ. ಬೇರೆ ಬೇರೆ ರೀತಿಯಲ್ಲಿ ಅಲ್ಲಲ್ಲಿಯ ಅವರನ್ನು ಉಪಚರಿಸುವುದಕ್ಕೆ ನಿಮಗೆ ಸಾಧ್ಯತೆಗಳು ಉಂಟು. ಯಾಕಂದರೆ ಇಬ್ರಿಯ 13ನೇ ಅಧ್ಯಾಯ 1 ವಾಕ್ಯ ಹೇಳ್ತದೆ, ಕೆಲವರು ಗೊತ್ತಿಲ್ಲದೆ ದೇವದೂತರನ್ನು ಉಪಚರಿಸಿದ್ದಾರೆ ಎಂಬುದಾಗಿ ಅಲ್ಲಿ ನಾವು ನೋಡ್ತೇವೆ ಪ್ರಿಯರೇ. ಅಲ್ಲಲ್ಲಿಯ ಆದ ಕಾರಣ ನನ್ನ ಪ್ರೀತಿಯ ಸಹೋದರಿ, ನಾನು ಇಷ್ಟು ವರ್ಷಗಳಿಂದ ಸುಮಾರು 23-24 ವರ್ಷಗಳ ದೇವರ ಸೇವೆ ಮಾಡ್ತೇನೆ. ಪೂರ್ಣ ಸೇವೆಯಲ್ಲಿ 20 ವರ್ಷದಿಂದ ಇದ್ದೇನೆ. ನಾನು 20 ವರ್ಷದಿಂದ ಪೂರ್ಣ ಸೇವೆ ನಾನು ಮಾಡ್ತಾ ಇದ್ದೇನೆ. ನಾನು ನನ್ನ ತಾಯಿಯನ್ನು, ನನ್ನ ಮಿಸ್ಸಸ್ಸನ್ನು ನಾನು ಕಂಡಿದ್ದೇನೆ. ಅಲ್ಲಲ್ಲಿಯ ಅವರು ಬಂದವರನ್ನು ಪ್ರೀತಿಯಿಂದ ನೋಡ್ಕೊಂಡು ಎಷ್ಟೋ ಸಮಯದಲ್ಲಿ ನಮ್ಮದು ಅಲ್ಲಲ್ಲಿಯ ಅವರು ಯಾವ ರೀತಿ ಅವರಿಗೆ ಅಡಿಗೆ ಮಾಡಿ ಹಾಕುವಂಥದ್ದನ್ನು ಕಂಡಿದ್ದೇನೆ. ಅಲ್ಲಿ ಎಷ್ಟೋ ಸಮಯಗಳಲ್ಲಿ ಕೆಲಸದಲ್ಲಿ ಬ್ಯುಸಿಯಾಗಿರುತ್ತಾರೆ, ಅವರು ಕಂಡಿದ್ದೇನೆ. ಪ್ರೈಸ್ ಗಾಡ್. ಅದು ಮಾತ್ರವಲ್ಲ, ನಮ್ಮ ಸ್ಟಾಫ್ಗಳು ಅನೇಕರಿದ್ದಾರೆ. ಪ್ರೈಸ್ ಗಾಡ್. ಸ್ಟಾಫ್ಗಳು ಕೂಡ ಉಪಚರಿಸುವಂಥ ಸೇವೆಯಲ್ಲಿ ನಿರತರಾಗಿರುವಂಥದ್ದನ್ನು ಕೂಡ ಕಂಡಿದ್ದೇನೆ. ಪ್ರೈಸ್ ಗಾಡ್. ಕಾರಣ ಏನು? ಅಲ್ಲಲ್ಲಿಯ ದೇವರವರಿಗೆ ಕೃಪೆ ಕೊಟ್ಟಿದ್ದಾನೆ. ಅಲ್ಲಲ್ಲಿಯ ದೇವರವರಿಗೆ ಕೃಪೆ ಕೊಟ್ಟಿದ್ದಾನೆ ಪ್ರಿಯರೇ. ನಮಗೆ ಮನೆ ಇರಲಿಲ್ಲ, ಒಂದು ಸಮಯದಿತ್ತು, ತುಂಬ ಕಷ್ಟ ಇತ್ತು ಪ್ರಿಯರೇ. ಆ ಸಂದರ್ಭದಲ್ಲಿ ಬಂದಂಥ ಸೇವಕರನ್ನು ನಾವು ಬಬಂಕಲ್ ಮನೆಗೆ, ನಮ್ಮ ಪಾಸ್ಟರ್ ಮ್ಯಾಥ್ಯೂ ಅವರ ಮನೆಗೆ ಕಳಿಸ್ತಾ ಇದ್ದೆವು. ಕಾರಣ ನಮ್ಮಲ್ಲಿ ಬೇರೆ ರೂಮ್ ಎಷ್ಟು ಇರಲಿಲ್ಲ. ಆ ಸಂದರ್ಭ ಪೆಲ್ಸೆಂಟಿ ಅವರು ಶಾಟಿಗೆಯಿಂದ ಉಪಚರಿಸುತ್ತಾ ಇದ್ದರು. ಬಂದಂಥ ಎಲ್ಲರೂ ಕೂಡ ಉಪಚರಿಸುವುದನ್ನು ನಾನು ಕಂಡಿದ್ದೇನೆ ಪ್ರಿಯರೇ. ಅಲ್ಲಲ್ಲಿಯ ಉಪಚರಿಸುವಂಥ ಒಂದು ಸೇವೆ ಅನೇಕರಿಗೆ ಕೃಪೆ ಕೊಟ್ಟಿದೆ ಪ್ರಿಯರೇ. ಅಲ್ಲಲ್ಲಿಯ ನಿಮಗೆ ಈ ಕೃಪೆ ಕೊಟ್ಟಿದ್ದರೆ ದೇವರು, ನೀವೇನು ಮಾಡಿ, ಗುಣಗುಟ್ಟದೆ ವಿವಾದವಿಲ್ಲದೆ ಇವೆಲ್ಲ ಸೇವೆಗಳನ್ನು ನೀವು ಮಾಡುವವರಾಗಿರಬೇಕು. ದೇವರು ಪರಲೋಕದ ಕೃಪೆಯನ್ನು ಆತನು ಕೊಡುವಾತನಾಗಿದ್ದಾನೆ. ಪ್ರೈಸ್ ಗಾಡ್. ನಮ್ಮ ಪಾಸ್ಟರ್ ಪ್ರಶಾಂತ್ ಇದ್ದಾರೆ, ಅಯ್ಯ ಎಂಬುದಾಗಿ ನಾವು ಕರೀತೇವೆ, ಅಯ್ಯಮ್ಮ ಇದ್ದಾರೆ. ಅವರು ಕೂಡ ಉಪಚರಿಸುವಂಥ ಸೇವೆಯನ್ನು ಮಾಡ್ತಾರೆ. ಅನೇಕರನ್ನು ಹೇಳ್ಬೋದು, ನಮ್ಮ ಸ್ಟಾಫ್ಗಳು ಅನೇಕರಿದ್ದಾರೆ, ಉಪಚರಿಸುವಂಥ ಒಂದು ಸೇವೆಯನ್ನು ಮಾಡ್ತಾರೆ. ನಮ್ಮಲ್ಲಿರುವಂಥ ಸ್ಟಾಫ್ಗಳು ಅನೇಕರಿದ್ದಾರೆ, ಅನೇಕರ ಹೆಸರುಗಳನ್ನು ನಾನು ಹೇಳಬಹುದು ಪ್ರಿಯರೇ. ಆದರೆ ನಿಮಗೆ ಎನ್ಕರೇಜ್ ಯಾಕೆ ನಾನು ಮಾಡ್ತಾ ಇದ್ದೇನೆ ಅಂದರೆ, ನಿಮಗೆ ಇಂಥ ಅವಕಾಶಗಳು ಸಿಕ್ಕಿದಾಗ ಇಂಥ ಅವಕಾಶಗಳನ್ನು ಕಳ್ಕೋಬೇಡಿ. ಅಲ್ಲಲ್ಲಿಯ ನೀವು ನಂಬಿಗಸ್ತರಾಗಿ ಎಲ್ಲವನ್ನು ದೇವರು ನೋಡ್ತಾನೆ, ದೇವರಿಗೋಸ್ಕರ ಮಾಡ್ತೇವೆ ಎಂಬುದಾಗಿ ನೀವು ಎಲ್ಲವನ್ನು ಮಾಡುವುದಾದರೆ ಖಂಡಿತ ಪರಲೋಕದ ಪ್ರತಿಫಲವನ್ನು ನೀವು ಪರಲೋಕದಿಂದ, ಸ್ವರ್ಗದಿಂದ ಅದನ್ನು ಅನುಭವಿಸುತ್ತೀರಿ ಪ್ರಿಯರೇ. ಅದಕ್ಕಾಗಿ ಫಿಲಿಪ್ಪಿ 2ನೇ ಅಧ್ಯಾಯ 14ನೇ ವಾಕ್ಯಕ್ಕೆ ಬರುವಾಗ ಅಲ್ಲಿ ಹೇಳ್ತದೆ ಏನಂದರೆ, ಗುಣಗುಟ್ಟದೆಯೂ ವಿವಾದವಿಲ್ಲದೆಯೂ ನೀವು ಮಾಡಿರಿ. ಒಂದು ಮುಂದುಗಡೆ ನೀವು ಏನು ಮಾಡ್ಬೋದು, ಕೆಲವೊಬ್ಬರನ್ನು ಮೆಚ್ಚಿಸೋದಕ್ಕಾಗಿ ಒಳ್ಳೆ ರೀತಿಯಲ್ಲಿ ಮಾಡ್ಬೋದು. ಅದು ಹಿಂದುಗಡೆ ಏನಾದರೂ ಗುಟ್ಟುಗುಟ್ಟಿದ್ರೆ ನೀವು ಸೇವಾ ಮನೋಭಾವನೆಯಿಂದ ಮಾಡ್ತಾ ಇಲ್ಲ, ಬದಲಿಗೆ ಅಲ್ಲಲ್ಲಿಯ ಯಾರನ್ನು ಮೆಚ್ಚಿಸೋದಕ್ಕೆ ಮಾಡ್ತೀರಿ ಎಂಬುದು ಅರ್ಥ. ಆದರೆ ಸಾತ್ವಿಕತ್ವ ಇಲ್ಲ ಎಂಬುದಾಗಿ ಅರ್ಥ ಬರುತ್ತದೆ. ಕೇವಲ ನಾನು ಉಪಚಾರದ ವಿಷಯದಲ್ಲಿ ಮಾತಾಡ್ತಾ ಇಲ್ಲ, ಇದು ಎಲ್ಲ ಭಾಗಗಳು, ನೀವು ಕೆಲಸ ಮಾಡುವಂಥ ಆಫೀಸ್ ಆಗಿರ್ಬೋದು, ನೀವು ಕೆಲಸ ಮಾಡುವ ಕಂಪನಿ ಆಗಿರ್ಬೋದು, ಅಥವಾ ಎಲ್ಲಿಯಾದರೂ ಯಾವುದೊಂದು ಭಾಗದಲ್ಲಿ ಆಗಿರ್ಬೋದು, ಅಥವಾ ಸೇವೆ ಮಾಡುವಂಥ ಸೇವಾ ಸ್ಥಳದಲ್ಲಿ ಆಗಿರ್ಬೋದು. ಎಷ್ಟೋ ಜನರು ನೋಡಿದ್ದೇನೆ, ಪಾಸ್ಟರ್ ಡೆಡಿಕೇಟ್ ಇದ್ದರೆ ಪಾಸ್ಟರ್ ಮಿಸ್ಸಸ್ ಡೆಡಿಕೇಟ್ ಆಗಿರೋದಿಲ್ಲ. ಎಷ್ಟೋ ಪಾಸ್ಟರ್ಗಳು ಕಣ್ಣೀರು ಸುರಿಸುವುದನ್ನು ಕೂಡ ಎಷ್ಟೋ ಅವರು ತಪ್ಪಲ್ಲ ಪ್ರಿಯರೇ. ಎಲ್ಲರಿಗೆ ಉಪಚಾರ ಸೇವೆ ಸಿಗುವುದಿಲ್ಲ, ಎಲ್ಲರಿಗೆ ಇದು ಸಿಗುವುದಿಲ್ಲ.
ಆದ ದೇವರಿಗೆ ಸ್ತೋತ್ರ. ನನಗೆ ಕೊಟ್ಟಂಥ ಮಿಸ್ಸಸ್ ಎಲ್ಲರ ದರ್ಶನಕ್ಕೆ ಹೊಂದಿಕೊಂಡು ನನ್ನೊಟ್ಟು ಇಲ್ಲಿವರೆಗೆ ಬಂದಿದ್ದಾರೆ ಪ್ರಿಯರೇ. ಅದಕ್ಕಾಗಿ ನಾನು ದೇವರಿಗೆ ನಾನು ವಂದನೆ ಹೇಳ್ತಾ ಇದ್ದೇನೆ. ಪ್ರೈಸ್ ಗಾಡ್. ಓಕೆ, ನಾವು ಮುಂದುವರೆದು ನಾವು ಬೇರೆ ವಾಕ್ಯ ಓದುವ. ಕೊಲೊಸ್ಸೆ ಪತ್ರಿಕೆ 3:13 ವಾಕ್ಯ. ಕೊಲೊಸ್ಸೆ ಚಾಪ್ಟರ್ 3:13. ಮತ್ತೊಬ್ಬನ ಮೇಲೆ ತಪ್ಪು ಹೊರಿಸುವುದಕ್ಕೆ ಕಾರಣವಿದ್ದರೂ ತಪ್ಪು ಹೊರಿಸದೆ ಒಬ್ಬರಿಗೊಬ್ಬರು ಸೈರಿಸಿಕೊಂಡು ಕ್ಷಮಿಸಿರಿ. ಅಲ್ಲಲಿಯ, ಇದು ನಾಲಿಗೆಯಲ್ಲಿ ಮಾಡುವಂಥ ಇನ್ನೊಂದು ಪಾಪ ಮಾತ್ರವಲ್ಲ, ಯಥಾರ್ಥ ತಪ್ಪು ಹೊರಿಸುವಂಥ ಕಾರಣಗಳು ಅನೇಕ ಇರ್ಬೋದು. ಅವರು ನಿಮಗೆ ತೊಂದರೆ ಕೊಟ್ಟಿದ್ದಾರೆ, ನಿಮ್ಮ ಹೆಸರನ್ನು ಕೆಡಿಸಿದ್ದಾರೆ, ನಿಮಗೆ ಅನ್ಯಾಯ ಮಾಡಿದ್ದಾರೆ. ಅನೇಕ ತಪ್ಪು ಹೊರಿಸುವುದಕ್ಕೆ ಕಾರಣಗಳು ಅನೇಕ ಇದ್ದಾರೆ. ದೇವರ ಮಕ್ಕಳಾದ ನಾವು, ಕ್ರೈಸ್ತ ವಿಶ್ವಾಸಿಗಳಾದ ನಾವು ಏನು ಮಾಡಬೇಕು? ತಪ್ಪು ಹೊರಿಸದೆ ಸೈರಿಸಿಕೊಂಡು ಅವರನ್ನು ಕ್ಷಮಿಸಿರಿ. ಇದು ಸಾತ್ವಿಕತ್ವದ ಇನ್ನು 9ನೇ ಒಂದು ಕಾರ್ಯವಾಗಿದೆ. ನಾವು ಸಾತ್ವಿಕರಾಗಿ ನಡೆಯುವಂಥ 9ನೇ ಕಾರ್ಯ ಇದಾಗಿದೆ ಎಂಬುದಾಗಿ ನಾನು ಹೇಳುವುದಕ್ಕೆ ನಿಮಗೆ ಇಷ್ಟಪಡ್ತೇನೆ ಪ್ರಿಯರೇ. ಆದ ಕಾರಣ ತಪ್ಪು ಹೊರಿಸಲಿಕ್ಕೆ ಅನೇಕ ಕಾರಣಗಳಿರ್ಬೋದು. ಕೆಲವೊಮ್ಮೆ ಹೆಂಡತಿಯ ಮೇಲೆ ಗಂಡ ತಪ್ಪು ಹೊರಿಸ್ತಾನೆ, ಗಂಡನ ಮೇಲೆ ಹೆಂಡತಿ ತಪ್ಪು ಹೊರಿಸ್ತಾರೆ. ಉದಾಹರಣೆಗೆ ನಾವು ಆದಿಕಾಂಡ 3ನೇ ಅಧ್ಯಾಯ 12 ಮತ್ತು 13 ವಾಕ್ಯ ಓದುವ. ಇಲ್ಲಿ ತನ್ನ ತಪ್ಪನ್ನು ಆದಾಮನ ಬಳಿ ಬಂದು ದೇವರು ಕೇಳಿದಾಗ ತಾನು ತಪ್ಪಿತಸ್ಥ, ತಾನು ತಪ್ಪು ಮಾಡಿದ್ದೇನೆ, ಪಾಪ ಮಾಡಿದೆ ಅಂತ ಒಪ್ಪಿಕೊಳ್ಳಲ್ಲ. ಬದಲಿಗೆ ಅವನು ಏನು ಮಾಡ್ತಾನೆ? ನೀನು ಕೊಟ್ಟಂಥ ಸ್ತ್ರೀ ತನ್ನ ಹೆಂಡತಿಯ ಮೇಲೆ ಹಾಕ್ತಾನೆ. ಅವಳ ಬಳಿ ಹೋಗಿ ಕೇಳಿದಾಗ ಅವಳು ಸರ್ಪದ ಮೇಲೆ ತನ್ನ ತಪ್ಪನ್ನು ಒಪ್ಪಿಕೊ. ಈ ರೀತಿಯಲ್ಲಿರುವಂಥ ಎಷ್ಟೋ ಜನರಿದ್ದಾನೆ. ಯಾಕಂದ್ರೆ ನಮ್ಮ ತಪ್ಪನ್ನು ಒಪ್ಪಿಕೊಳ್ಬೇಕು, ನಾವು ಪಶ್ಚಾತ್ತಾಪ ಪಡಬೇಕು. ಇನ್ನೊಬ್ಬರ ಮೇಲೆ ಹಾಕುವಂಥದ್ದಲ್ಲ ಪ್ರಿಯ. ಅವರು ನನಗೆ ಈ ರೀತಿ ಮಾಡಿದರು, ಅವರು ನನಗೆ ಪ್ರೇರೇಪಣೆ ಕೊಟ್ಟರು, ಅವರು ಇದಕ್ಕೆ ಕಾರಣ ಎಂಬುದಾಗಿ ಇನ್ನೊಬ್ಬರ ಮೇಲೆ ನಾವು ಹಾಕುವಂಥದ್ದಲ್ಲ ಪ್ರಿಯರೇ. ಓಕೆ, ಓದಿ ನಾವು ಆದಿಕಾಂಡ 3ನೇ ಅಧ್ಯಾಯ 12-13 ವಾಕ್ಯ. ಆ ಮನುಷ್ಯನು, ನನ್ನ ಜೊತೆಯಲ್ಲಿರುವುದಕ್ಕೆ ನೀನು ಕೊಟ್ಟ ಸ್ತ್ರೀಯು ಆ ಮರದ ಹಣ್ಣನ್ನು ನನಗೆ ಕೊಟ್ಟಳು, ನಾನು ತಿಂದೆನು ಎಂದು ಹೇಳಿದನು. ಆದಾಮನು ನೀನು ಕೊಟ್ಟ ಸ್ತ್ರೀ, ದೇವರು ಅವನಿಗೆ ಸ್ತ್ರೀಯನ್ನು ಕೊಟ್ಟು ತಪ್ಪು ಮಾಡಿದ್ದಾನೆ. ಅನೇಕ ಸಲ ನಾವೇನು ಮಾಡ್ತೇವೆ? ಹೆಂಡತಿ ಅಂದಿರ ಮೇಲೆ ಹಾಕಿ ಬಿಡ್ತೇವೆ. ಹೆಂಡತಿ ಹಾಗೆ ಮಾಡಿದಳು, ಹೆಂಡತಿ ಎಂಬುದಾಗಿ ಹೆಂಡತಿ ಮೇಲೆ ಹಾಕ್ತೇವೆ. ಗಂಡನು ಹೆಂಡತಿ ಮೇಲೆ ಹಾಕ್ತಾನೆ, ಹೆಂಡತಿ ಗಂಡನ ಮೇಲೆ ಹಾಕುವಂಥದ್ದು ಪರಸ್ಪರ. ಅಥವಾ ವಿಶ್ವಾಸಿಗಳ ಮೇಲೆ ಹಾಕುವಂಥದ್ದು, ಕೆಲಸ ಮಾಡಿಸ್ತಾರೆ ಇನ್ನೊಬ್ಬರ ಮೇಲೆ ಹಾಕುವಂಥದ್ದು. ಅವರು ನಮ್ಮ ತಪ್ಪು ದೇವರ ಮುಂದೆ ನಾವು ಒಪ್ಪಿಕೊಳ್ಳೋದು. ದೇವರ ಮುಂದೆ ನಾವು ಯಥಾರ್ಥವಾಗಿ ನಾವು ನಿಲ್ಲುವವರಾಗಿರಬೇಕು ಪ್ರಿಯರಿ. ಹೌದು ಸ್ವಾಮಿ, ನನ್ನಿಂದ ತಪ್ಪಾಗಿದೆ, ನಾನು ತಪ್ಪು ಮಾಡಿದ್ದೇನೆ, ನಾನು ಪಾಪ ಮಾಡಿದ್ದೇನೆ. ಓಕೆ, ಮುಂದೆ ಓದಿ 13ನೇ ವಾಕ್ಯ. ಯೆಹೋವ ದೇವರು ಸ್ತ್ರೀಯನ್ನು ಇದೇನು ನೀನು ಮಾಡಿದ್ದು ಎಂದು ಕೇಳಲು ಸ್ತ್ರೀಯು ಸರ್ಪವು ನನ್ನನ್ನು ವಂಚಿಸಿತು, ನಾನು ತಿಂದೆನು ಎಂದು ಉತ್ತರ ಕೊಟ್ಟಳು. ಅಂದ್ರೆ ಸರ್ಪದ ಮೇಲೆ ದೋಷವನ್ನು ಅವಳು ಹಾಕುವಂಥದ್ದನ್ನು ಇಲ್ಲಿ ಕಾಣ್ತಾ ಇದ್ದೇವೆ ಪ್ರಿಯರೇ. ಈ ರೀತಿಯಲ್ಲಿ ನಾವು ಅನೇಕ ಸಲ ಈ ಲೋಕದಲ್ಲಿ ಇರ್ತೇವೆ ಪ್ರಿಯರೇ. ಬೇರೆಯವರ ಮೇಲೆ ತಪ್ಪು ಹೊರಿಸುವಂಥದ್ದಲ್ಲ, ನಮ್ಮ ತಪ್ಪಿಗೆ ನಾವೇ ಕಾರಣ. ದೇವರು ನಮಗೆ ಸ್ವ ಇಚ್ಛೆ ಕೊಟ್ಟಿದ್ದಾನೆ. ಅಲ್ಲಲ್ಲಿ ಅನೇಕರ ಪ್ರೇರೇಪಣೆಗಳನ್ನು ಕೊಡಬಹುದು. ಅದೇ ಅನೇಕರ ಪ್ರೇರೇಪಣೆ ಕೊಡುವಾಗ ಅವರೊಟ್ಟಿಗೆ ಒಪ್ಪಿಕೊಳ್ಳಬಾರದು. ಒಪ್ಪಿಕೊಳ್ಳದಿರುವುದು ನಮಗೆ ಬಿಟ್ಟದ್ದು. ನಮಗೆ ಪಾಪ ಮಾಡುವುದಕ್ಕೂ ಪಾಪ ಮಾಡದೇ ಇರುವುದಕ್ಕೂ ನಮಗೊಂದು ಸ್ವ ಇಚ್ಛೆ ಇದೆ. ನಾವು ಒಂದೊಂದು ವಾಕ್ಯ ಓದಿಕೊಡುವ. ನಾವು ಜ್ಞಾನೋಕ್ತಿ 1:10 ಓದಿ ಮೊದಲು. ಪ್ರಾಬ್ಸ್ 1:10. ಮಗನೇ, ಪಾಪಿಗಳು ದುಷ್ಪ್ರೇರಣೆ ಮಾಡಿದರೆ ನೀನು ಒಪ್ಪಲೇಬೇಡ. 15 ವಾಕ್ಯ ಓದಿ. ಮಗನೇ, ಅವರೊಡನೆ ದಾರಿಯಲ್ಲಿ ನಡೆಯಬಾರದು, ಅವರ ಮಾರ್ಗದಲ್ಲಿ ನೀನು ಹೆಜ್ಜೆ ಇಡಬೇಡ. ನೋಡಿ, ತೀರ್ಮಾನ ನಮ್ಮ ಕೈಯಲ್ಲಿದೆ ಪ್ರಿಯರೇ. ಇನ್ನೊಬ್ಬರು ನಮಗೆ ಪ್ರೇರೇಪಣೆ ಕೊಡ್ಬೋದು, ಶೋಧನೆ ತರಬಹುದು. ಆದರೆ ಪಾಪ ಮಾಡಬೇಕೋ ಮಾಡಬಾರದು ಅದು ನಮಗೆ ಬಿಟ್ಟದ್ದು. ದೇವರು ಯಾರಿಗೂ ಒತ್ತಾಯ ಮಾಡುವುದಿಲ್ಲ. ಸೈತಾನ ಕೂಡ ಒತ್ತಾಯಪೂರ್ವಕ ಒಬ್ಬ ವ್ಯಕ್ತಿಯಿಂದ ಪಾಪ ಮಾಡಿಸ್ಲಿಕ್ಕೆ ಆಗಲ್ಲ. ಅವನು ಶೋಧನೆ ಮಾತ್ರ ತಗೊಂಡು ಬರ್ಬೋದು ಅಷ್ಟೇ. ಶೋಧನೆಯಲ್ಲಿ ಬೀಳದೆ ಇರುವಂಥದ್ದು ನಮ್ಮ ಕೈಯಲ್ಲಿ ಇದೆ. ಅದಕ್ಕೆ ಪ್ರತಿದಿನ ಬೆಳಿಗ್ಗೆ ಎದ್ದ ಕೂಡ ಪ್ರೇಯರ್ ಮಾಡಬೇಕು. ಕರ್ತನೆ, ಇವತ್ತು ಶೋಧನೆ ಬರಬಾರ್ದಂತ ಪ್ರೇಯರ್ ಮಾಡಬೇಡಿ. 100% ಬರ್ತದೆ. ಶೋಧಕನಿರುವವರೆಗೆ ಶೋಧನೆ ಬರ್ತದೆ, ನಾವು ಜೀವಿಸುವವರೆಗೆ ಶೋಧನೆ ಬರ್ತದೆ. ನಾವು ಪ್ರೇಯರ್ ಮಾಡಬೇಕು. ಮತ್ತೆ ಸುವಾರ್ತೆ 6:12 ವಾಕ್ಯದಲ್ಲಿ ಯೇಸು ಸ್ವಾಮಿ ಹೇಳಿದಂತೆ, ಶೋಧನೆಯಲ್ಲಿ ಬೀಳದಂತೆ ನಿನ್ನ ದಾಸನಾದ ನನ್ನನ್ನು ಕಾಪಾಡು ಎಂಬುದಾಗಿ ನಾವು ಪ್ರಾರ್ಥನೆ ಮಾಡಬೇಕು. ಅಲ್ಲಲ್ಲಿಯ ಶೋಧನೆಯಲ್ಲಿ ಬೀಳದಂತೆ ನಿನ್ನ ದಾಸ ನನ್ನನ್ನು ಕಾಪಾಡು, ನಿನ್ನ ದಾಸಿಯಾದ ನನ್ನನ್ನು ಕಾಪಾಡು ಎಂಬುದಾಗಿ ನಾವು ಪ್ರಾರ್ಥಿಸುವಾಗ
ದೇವರು ಶೋಧನೆಯ ಸಮಯದಲ್ಲಿ ನಮ್ಮನ್ನು ಬಲಪಡಿಸುತ್ತಾನೆ ಪ್ರಿಯರೇ, ನಮ್ಮನ್ನು ದೃಢಪಡಿಸ್ತಾನೆ. ಶೋಧನೆಗೆ ದೃಢವಾಗಿ ನಿಲ್ಲಲು ದೇವರು ನಮ್ಮ ಕೃಪೆಯನ್ನು ಬಲವನ್ನು ಅನುಗ್ರಹಿಸುವಾತನಾಗಿರುತ್ತಾನೆ ಪ್ರಿಯರೇ. ಹಾಗಾದರೆ ಇಲ್ಲಿ ಇನ್ನೊಬ್ಬರ ಮೇಲೆ ತಪ್ಪನ್ನು ಹಾಕುವುದಲ್ಲ, ನಾವು ಇನ್ನೊಬ್ಬರನ್ನು ದೂಷಿಸುವಂಥದ್ದಲ್ಲ, ನಮ್ಮ ತಪ್ಪನ್ನು ಯಥಾ ಪ್ರಕಾರ ಇರುವ ಹಾಗೆ ದೇವರ ಮುಂದೆ ನಾವು ಒಪ್ಪಿಕೊಳ್ಳುವರಾಗಿರಬೇಕು. ಓಕೆ, ನಾವು 9ನೇ ವಿಷಯವನ್ನು ನಾವು ಇನ್ನೊಬ್ಬರ ತಪ್ಪು ಹೊರಿಸಿದ ಕಾರಣ ಇದ್ದರೂ ತಪ್ಪು ಹೊರಿಸಿ ಕ್ಷಮಿಸಬೇಕೆಂಬುದಾಗಿ ನಾವು ತಿಳ್ಕೊಂಡೆವು. ಓಕೆ, 10ನೇದಾಗಿ ನಾವು ಮುಂದಕ್ಕೆ ನಾವು ನೋಡಿಕೊಳ್ಳೋಣ. ತೀತನ ಪುಸ್ತಕ 3ನೇ ಅಧ್ಯಾಯ 2ನೇ ವಾಕ್ಯ, ಬುಕ್ ಆಫ್ ಟೈಟಸ್ ಚಾಪ್ಟರ್ 3 ವರ್ಸಸ್ 2. 10ನೇದಾಗಿ ಅಲ್ಲಿ 2 ವಿಚಾರಗಳು ಉಂಟು, ದೂಷಿಸುವುದು ಮತ್ತು ಕುತರ್ಕ ಮಾಡುವಂಥದ್ದೆಂಬುದಾಗಿ. ಯಾರನ್ನು ದೂಷಿಸದೆ ಕುತರ್ಕ ಮಾಡದೆ ಎಲ್ಲ ಮನುಷ್ಯರಿಗೆ ಪೂರ್ಣ ಸಾಧು ಗುಣವನ್ನು ತೋರಿಸುತ್ತಾ ಸಾತ್ವಿಕರಾಗಿರಬೇಕಂತಲೂ ಅವರಿಗೆ ಜ್ಞಾಪಕ ಕೊಡು. ನೋಡಿ, 10ನೇದಾಗಿ ದೂಷಿಸುವಂಥದ್ದು. ಫಸ್ಟ್ ದೂಷಣೆಯ ವಿಷಯದಲ್ಲಿ ನಾವು ನೋಡೋಣ. ಇನ್ನೊಬ್ಬರನ್ನ ದೂಷಿಸುವಂಥದ್ದು, ನಾವು ಸಾತ್ವಿಕರಾಗಿರುವುದಾದರೆ ಇನ್ನೊಬ್ಬರನ್ನು ನಾವು ದೂಷಿಸುವುದಿಲ್ಲ. ಪ್ರೈಸ್ ಗಾಡ್. ಇನ್ನೊಬ್ಬರನ್ನು ಅನೇಕ ಸರಿ ಏನು ಮಾಡ್ತೇವೆ, ಮುಂದುಗಡೆ ಒಳ್ಳೆಯದಾಗಿರ್ತವೆ, ಹಿಂದುಗಡೆ ಅವರ ಬಗ್ಗೆ ಹೆಚ್ಚಾಗಿ ಮಾತಾಡ್ತವೆ. ಹಲ್ಲಲಿಯ, ಅವ್ರು ಹಾಗೆ, ಅವ್ರು ಹೀಗೆ, ಅವರಲ್ಲಿರುವಂಥ ಎಲ್ಲ ಕೊರತೆಗಳನ್ನು ಏನು ಮಾಡ್ತೇವೆ, ನಾವು ಎತ್ತಿ ಇನ್ನೊಬ್ಬರೊಟ್ಟಿಗೆ ಹೇಳಿಬಿಡ್ತೇವೆ. ಅವರು ಹೀಗೆ, ಅವರು ಹಾಗೆ, ಅವರು ಸರಿಯಿಲ್ಲ, ಹೀಗೆಂಬುದಾಗಿ ಹೇಳಿಬಿಡ್ತೇವೆ. ಅಂದರೆ ಈಗ ಇದ್ದರೆ ನಾವು ಯಥಾರ್ಥರಲ್ಲ ಪ್ರಿಯರೇ. ದೂಷಣೆ ಮಾಡುವಂಥ ಸ್ವಭಾವ ನಮ್ಮನ್ನು ಬಿಟ್ಟು ಹೋಗಬೇಕು. ದೂಷಣೆ ಮಾಡುವಂಥದ್ದು ಯಾರು? ಸೈತಾನನ ಸ್ವಭಾವ ಆಗಿದೆ. ದೂಷಣೆ ಮಾಡುವಂಥ ಸ್ವಭಾವ ಸೈತಾನನ ಸ್ವಭಾವ ಆಗಿದೆ. ಆದ ಕಾರಣ ನಾವು ಬೇರೆಯವರನ್ನು ಯಾರನ್ನು ದೂಷಿಸ್ಲಿಕ್ಕೆ ಹೋಗಬಾರದು, ಯಾರನ್ನು ಕೂಡ ನಾವು ದೂಷಣೆ ಮಾಡಲಿಕ್ಕೆ ಹೋಗಬಾರದು. ಒಂದು ಗಂಡನಾಗಿರ್ಬೋದು, ಹೆಂಡತಿಯಾಗಿರೋ ಎಷ್ಟೋ ಜನರನ್ನು ಕೇಳಿದ್ದೇನೆ ನಾನು. ಗಂಡ ಹೆಂಡತಿಯನ್ನು ದೂಷಿಸ್ತಾ ಇರ್ತಾರೆ, ಹೆಂಡತಿ ಇಲ್ಲದ ಸಂದರ್ಭದಲ್ಲಿ ಹೆಂಡತಿ ಗಂಡನ ದೂಷಿಸ್ತಾರೆ, ಗಂಡನಿಲ್ಲದ ಸಂದರ್ಭದಲ್ಲಿ. ಅದು ಕೂಡ 3ನೇ ವ್ಯಕ್ತಿಯ ಬಳಿಗೆ ಹೋಗಿ ಗಂಡನ ದೂರನ್ನು ಹೆಂಡತಿ ಹೇಳೋದು, ಹೆಂಡತಿ ದೂರನ್ನು ಗಂಡನು ಹೇಳುವಂಥದ್ದಾಗಿರುತ್ತದೆ. ಇದಷ್ಟೊಂದು ದುಃಖಕರವಾದಂಥ ಒಂದು ಸಂಗತಿಯಾಗಿದೆ ಪ್ರಿಯರೇ. 3ನೇ ವ್ಯಕ್ತಿಯ ಬಳಿಗೆ ನಮ್ಮ ಕುಟುಂಬದ ಮರ್ಯಾದೆಯನ್ನು ತಗೊಂಡು ಹೋಗಿ ಏನು ಮಾಡ್ತೇವೆ, ನಾವು ಬಯಲು ಮಾಡ್ತೇವೆ, ಬಹಿರಂಗ ಮಾಡ್ತೇವೆ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, 1 ಪೇತ್ರ 4ನೇ ಅಧ್ಯಾಯ 8ನೇ ವಾಕ್ಯ, 1 Peter 4:8. ಅದನ್ನೇ ಪ್ರಾಬ್ಸ್ 10:12 ಕೂಡ ನೋಡ್ತೇವೆ. ಪ್ರೀತಿಯು ಬಹುಪಾಪಗಳನ್ನು ಮುಚ್ಚುತ್ತಾ. ಸಿಕ್ಕಿದ್ರೆ ಓದ್ಬೋದು. ಮೊಟ್ಟಮೊದಲು ನಿಮ್ಮೊಳಗೆ ಯಥಾರ್ಥವಾದ ಪ್ರೀತಿ, ಮೊಟ್ಟಮೊದಲು ನಿಮ್ಮೊಳಗೆ ಯಥಾರ್ಥ ಪ್ರೀತಿ ಇರಲಿ. ಎಂಥ ಪ್ರೀತಿ? ಕಪಟ ಪ್ರೀತಿ ಅಲ್ಲ, ತೋರಿಕೆಯ ಅದು ಯಥಾರ್ಥ ಅಂತ ಎಂಬ ಪದ ಇಲ್ಲಿ ಯಾಕೆ ಉಲ್ಲೇಖ ಮಾಡಲಾಗಿದೆ ಗೊತ್ತುಂಟಾ? ಯಥಾರ್ಥ ಅಂದರೆ ಕಪಟ ಪ್ರೀತಿ ಉಂಟು, ತೋರಿಕೆಯ ಪ್ರೀತಿ ಉಂಟು. ಪ್ರೈಸ್ ಗಾಡ್. ಅಲ್ಲ, ಅಥವಾ ಸ್ವಾರ್ಥದ ಪ್ರೀತಿ ಇರ್ತದೆ. ಏನೋ ಸಿಕ್ಕುವುದಾದರೆ ಪ್ರೀತಿಯ ನಾಟಕವಾಡುವಂಥದ್ದು ಅದಲ್ಲ. ಯಥಾರ್ಥ ಪ್ರೀತಿ ಎಂಬುದಾಗಿ ಈ ಸತ್ಯವೇದದ ವಾಕ್ಯದಲ್ಲಿ ಉಲ್ಲೇಖ ಮಾಡಿರುವಂಥವ್ರು ಕಾಣ್ತೇವೆ. ಮುಂದೆ ಓದಿ. ಪ್ರೀತಿಯು ಬಹು ಪಾಪಗಳನ್ನು ಮುಚ್ಚುತ್ತದೆ. ಬಹು ಪಾಪಗಳನ್ನು ಮುಚ್ಚುತ್ತದೆ. ಪ್ರೀತಿ ಬಹು ಪಾಪಗಳನ್ನು ಮುಚ್ಚು. ಇನ್ನೊಂದು ವಾಕ್ಯ ಓದಿ, ಜ್ಞಾನೋಕ್ತಿ 17:9. ಪ್ರಾಬ್ಸ್ 17:9. ಜ್ಞಾನೋಕ್ತಿ 17:9. ದೋಷವನ್ನು ಮುಚ್ಚಿಡುವವನು ಪ್ರೇಮವನ್ನು ಸೆಳೆಯುವನು. ನೀವು ನಿಮ್ಮ ಗಂಡನ ದೋಷ ಮುಚ್ಚಿದರೆ, ಹೆಂಡತಿಯ ದೋಷ ಮುಚ್ಚಿ, ಒಂದು ವೇಳೆ ತಪ್ಪು ಆಗುತ್ತದೆ. ಕುಟುಂಬ ಅಂತ ಹೇಳುವಾಗ ತಪ್ಪುಗಳು ಸಹಜವಾಗಿ ಆಗುತ್ತದೆ. ಆದರೆ ಅನೇಕ ಸರಿ ಏನು ಮಾಡ್ತೇವೆ, ಗಂಡನ ದೋಷ ಮುಚ್ತೇವೆ, ಹೆಂಡತಿಯ ದೋಷ ಮುಚ್ತೇವೆ, ಮಕ್ಕಳ ದೋಷ ಮುಚ್ತೇವೆ, ತಂದೆ ತಾಯಿಗಳ ದೋಷ, ನಮ್ಮ ಸಹೋದರಿ ದೋಷ ನಾವು ಮುಚ್ಚುತ್ತೇವೆ, ರಕ್ತ ಸಂಬಂಧಿಗಳ ದೋಷ ಮುಚ್ಚುತ್ತೇವೆ. ಆದರೆ ಅದೇ ತಪ್ಪುಗಳನ್ನು ಬೇರೆಯವರು ಮಾಡುವಾಗ ಆ ದೋಷವನ್ನು ಮುಚ್ಚಿಕೊಳ್ಳುವುದಿಲ್ಲ. ಅಲ್ಲಲ್ಲಿಯ ನಾವು ದೂಷಿಸುತ್ತಾ ಇರ್ತೇವೆ, ಅವರ ಕೊರತೆಗಳನ್ನು ಹೇಳ್ತಾ ಇರ್ತೇವೆ ಪ್ರಿಯರೇ, ಎತ್ತುತ್ತಾ ಇರ್ತೇವೆ. ಪ್ರೈಸ್ ಗಾಡ್. ನಾವು ಇರುವ ಹಾಗೆ ಇರುವವರಾಗಿರಬೇಕು. ಪ್ರೈಸ್ ಗಾಡ್. ಒಂದು ಇರುವಂಥ ಸ್ಥಳದಲ್ಲಿ, ಇರುವಂಥ ಮನೆಯಲ್ಲಿ, ಇರುವಂಥ ಪ್ರಾಂತ್ಯದಲ್ಲಿ ಅಲ್ಲಲ್ಲಿ ನಾವು ಸಾಕ್ಷಿಗಳಾಗಿ ಜೀವಿಸುವರಾಗಿರಬೇಕು. ಓಕೆ, ಕಂಟಿನ್ಯೂ. ವಾಕ್ಯ. ಎತ್ತಿ ಆಡುವವನು, ತಪ್ಪನ್ನು ಎತ್ತಿ ಹೇಳುವವನು, ಎತ್ತಿ ಆಡುವವನು ಸ್ನೇಹವನ್ನು ಕಳಕೊಳ್ಳುತ್ತಾನೆ. ಪ್ರೈಸ್ ಗಾಡ್. ಸ್ನೇಹ. ನಿನ್ನೆ ದಿವಸ ನಾನು ನಿಮಗೊಂದು ಮಾತನ್ನು ಹೇಳಿದೆ, ನಿಮಗೆ ನೆನಪಿದೆ ಗೊತ್ತಿಲ್ಲ. ಅದನ್ನು ಪ್ರಸಂಗಿ 7:21 ವಾಕ್ಯದ ಆಧಾರದಲ್ಲಿ, ಅಂದರೆ ಎಕ್ಲೇಷಿಯಾ 7:21. ಅದು ಸಿಕ್ಕಿದ್ರೆ ಪುನಃ ಓದಿಕೊಳ್ಳೋಣ. ಎಕ್ಲೇಷಿಯಾ 7:21. ಆಡುವ ಮಾತುಗಳನ್ನೆಲ್ಲ ಲಕ್ಷ್ಯಕ್ಕೆ ತಾರದಿರು. ನಿನ್ನ ಆಳು ನಿನ್ನನ್ನು ಶಪಿಸುವುದು ಕಿವಿಗೆ ಬಿದ್ದಿತು. ಇನ್ನು 22 ವಾಕ್ಯ ಹೇಳ್ತದೆ, ನೀನು ಕೂಡ ಅನೇಕ ವೇಳೆ ಇತರನ್ನು ಶಪಿಸಿದ್ದಿ, ಎಂಬುದಕ್ಕೆ ನಿನ್ನ ಮನಸ್ಸೇ ಸಾಕ್ಷಿ. ಆಡುವಂತಹ ಅಂದರೆ ಕೆಲವರಿಗೆ ಒಂದು ಭಾರಿ ಒಂದು ಇದಿರ್ತಾರೆ, ನನ್ನನ್ನು ದೂಷಿಸ್ತಾ ಇದ್ದಾರಾ, ನನ್ನ ಬಗ್ಗೆ ಮಾತಾಡ್ತಾ ಇದ್ದಾರಾ, ನನ್ನನ್ನು ವಿರೋಧ ಮಾಡ್ತಾ ಇದ್ದಾರಾ, ಕೆಲವರಿಗೆ ಭಾರಿ ಆಸಕ್ತಿ ಇರ್ತದೆ. ಅಲ್ಲಯ್ಯ,
ಅಂದರೆ ಯಾವ ರೀತಿ ನನ್ನ ಅನುಭವದಲ್ಲಿ ಹೇಳಬೇಕಾದ್ರೆ, ಈಗ 3-4 ಜನರು ಎಲ್ಲಿಯಾದರೂ ಒಟ್ಟಿಗೆ ನೆಗಾಡ್ತಾ ಇದ್ದರೆ ನನ್ನ ವಿಷಯದಲ್ಲೇ ಅವ್ರು ಮಾತಾಡ್ತಾರೆ ಎಂಬುದಾಗಿ ಯೋಚಿಸುವಂಥ ಅವರು ಕೂಡ ಇರ್ತಾರೆ. ಅದಕ್ಕಾಗಿ ಅಂಥ ಒಂದು ಏನು ಮಾಡಬೇಕು, ನಾವು ಒಂದು ತಪ್ಪಾದ ತಿಳುವಿಕೆಯನ್ನು ತೆಗೆದು ಹಾಕಬೇಕು. ಅಲ್ಲಲ್ಲಿಯ ನಾವೇನು ಮಾಡಬೇಕು, ಕಿವಿಗೊಳ್ಳಿಕ್ಕೆ ಹೋಗಬಾರ್ದು. ನನ್ನ ಬಗ್ಗೆ ಅವ್ರು ಮಾತಾಡ್ತಾ ಇದ್ದಾರಾ, ನನ್ನ ಬಗ್ಗೆ ತಪ್ಪು ಹೇಳ್ತಾ ಇದ್ದಾರೆ, ನನ್ನ ಬಗ್ಗೆ ದೂಷಣೆ ಮಾಡ್ತಾ ಇದ್ದಾರಾ, ನನ್ನ ಬಗ್ಗೆ ದೂರು ಹೇಳ್ತಾ ಇದ್ದಾರಾ, ಇಬ್ಬರು ಫೋನಲ್ಲಿ ಮಾತಾಡ್ತಾರೆ, ನನ್ನ ಬಗ್ಗೆನೇ ಮಾತಾಡ್ತಾರೆ ಎಂಬುದಾಗಿ ಆ ರೀತಿ ಯೋಚಿಸಿ ಸೈತಾನನು ಈ ರೀತಿ ಮಾಡಿ ಪ್ರೀತಿಯನ್ನು ಕೆಡಿಸ್ತಾನೆ ಪ್ರಿಯರೇ, ಐಕ್ಯತೆಯನ್ನು ಕೆಡಿಸ್ತಾನೆ. ಸೈತಾನನ ತಂತ್ರಶಾಲಿ. ಚೆನ್ನಾಗಿ ನೆನಪುಕೊಟ್ಟುಕೊಳ್ಳಿ, ಒಂದು ಕುಟುಂಬದಲ್ಲಿ ವಿಭಾಗ ತರುವಂಥದ್ದು, ಒಂದು ಸಭೆಯಲ್ಲಿ ವಿಭಾಗ ತರುವಂಥದ್ದು, ಅಥವಾ ಕೆಲಸ ಸ್ಥಳದಲ್ಲಿ ಸ್ನೇಹಿತರ ಮಧ್ಯದಲ್ಲಿ ವಿಭಾಗ ತರುವಂಥದ್ದು ಸೈತಾನನ ತಂತ್ರದ ಕೆಲಸವಾಗಿದೆ. ನೀನು ಎಲ್ಲ ಗಮನ ಕೊಡಲಿಕ್ಕೆ ಹೋದರೆ, ಎಲ್ಲ ಮಾತುಗಳಿಗೆ ಗಮನ ಕೊಡಲಿಕ್ಕೆ ಅಂದರೆ ಒಂದು ವೇಳೆ ಕೆಲವರು ಮಾತಾಡಬಹುದು ನಿನಗೆ ವಿರುದ್ಧವಾಗಿ, ಆದರೆ ಅವರಿಗೆ ನಿಮ್ಮ ಮೇಲೆ ದ್ವೇಷ ಇರಲಿಕ್ಕಿಲ್ಲ. ಚೆನ್ನಾಗಿ ದೂಷಿಸಬಹುದು, ನಿಮ್ಮ ಮೇಲೆ ದ್ವೇಷ ಇರಲಿಕ್ಕಿಲ್ಲ. ಸೈತಾನನ ಪ್ಲ್ಯಾನ್ ಒಂದೇ ಒಂದು ಮಾತು ಸಾಕು, ನಿಮ್ಮ ಮಧ್ಯದಲ್ಲಿ ನಿಮ್ಮ ಸ್ನೇಹ, ನಿಮ್ಮ ಫ್ರೆಂಡ್ಶಿಪ್ಪನ್ನು ಬ್ರೇಕ್ ಮಾಡಲಿಕ್ಕೆ, ಅಲ್ಲಲ್ಲಿಯ ನಿಮ್ಮ ಪ್ರೀತಿಯನ್ನು ಬ್ರೇಕ್ ಮಾಡಲಿಕ್ಕೆ ಒಂದೇ ಒಂದು ಮಾತು ಸಾಕು. ಆಡುವ ಎಲ್ಲ ಮಾತುಗಳನ್ನು ಗಮನಕ್ಕೆ ತೆಗೆದುಕೊಳ್ಳಬಾರದು, ಅದರ ಬಗ್ಗೆ ನೀನು ಮೆಡಿಟೇಟ್ ಮಾಡಬಾರದು, ಅದರ ಬಗ್ಗೆ ಯೋಚಿಸಿ ಚಿಂತೆ ಮಾಡ್ತಾ ಇರಬಾರದು, ಕುಗ್ಗಿ ಹೋಗಬಾರದು. ಇಲ್ಲದಿದ್ದರೆ ನಿನಗೆ ಮೇಲಕ್ಕೆ ಬರಲಿಕ್ಕಾಗಲ್ಲ, ನಿನಗೆ ಕೆಲಸದಲ್ಲಿ ಮುಂದುವರಿಲಿಕ್ಕೆ ಆಗಲ್ಲ, ಸೇವೆಯಲ್ಲಿ ಮುಂದುವರಿಲಿಕ್ಕೆ ನಿನಗೆ ಆಗುವುದಿಲ್ಲ. ಸೈತಾನನ ತಂತ್ರ ಇದಾಗಿದೆ. ಅದಕ್ಕೆ 2 Corinthians 2:11 ಅನೇಕ ಸಲ ವಾಕ್ಯ ಹೇಳಿದ್ದಾನೆ, ಸೈತಾನನ ಕುತಂತ್ರಗಳನ್ನು ಅರಿಯದವರಲ್ಲವಲ್ಲ, ಅವನು ನಿಮ್ಮನ್ನು ವಂಚಿಸಿ ನಷ್ಟಪಡಿಸಬಾರದು ಎಂಬುದಾಗಿ ವಾಕ್ಯದಲ್ಲಿ ಓದ್ತೇವೆ ಪ್ರಿಯರೇ. ಆದ ಕಾರಣ ತುಂಬ ಜಾಗ್ರತೆಯಿಂದ ಎಚ್ಚರಿಕೆಯಿಂದ ನಾವು ಮುಂದುವರಿಯುವರಾಗಿರಬೇಕು. 1 Peter 5:8 ಏನು ಹೇಳ್ತದೆ, ಎಚ್ಚರವಾಗಿರಿ, ಸ್ವಸ್ಥಚಿತ್ತರಾಗಿರಿ, ಸೈತಾನನು ಗರ್ಜಿಸುವ ಸಿಂಹದೋಪದಲ್ಲಿ ಯಾರನ್ನು ನುಂಗುವುದೆಂದು ಹತ್ತಿತ್ತ ತಿರುಗೊಡ್ತಾ ಇದ್ದಾನೆಂಬುದಾಗಿ ಆ ವಾಕ್ಯ ಭಾಗದಲ್ಲಿ ನಾವು ನೋಡ್ತೇವೆ. ಪುನಃ ಓದಿಕೊಳ್ಳೋಣ. ಜ್ಞಾನೋಕ್ತಿ 17:9, Proverbs 17:9. ದೋಷವನ್ನು ಮುಚ್ಚಿಡುವವನು ಪ್ರೇಮವನ್ನು ಸೆಳೆಯುವನು. ನೀನು ದೋಷ ಮುಚ್ಚುದ್ರೆ, ಇನ್ನೊಂದು ವ್ಯಕ್ತಿಯ ದೋಷ ಮುಚ್ಚಿದರೆ ನೀನು ಆ ವ್ಯಕ್ತಿಯ ಮೂಲಕ ಪ್ರೇಮ ಸೆಳೆಕೊಳ್ಳುತ್ತಿ. ಪ್ರೈಸ್ ಗಾಡ್. ಅದು ಎತ್ತಿ ಆಡ್ತಾ ಇದ್ದರೆ ಅಲ್ಲಲಿಯ ನೀನೇನು ಮಾಡ್ತಿ, ಸ್ನೇಹವನ್ನು ಕಳಕೊಳ್ಳುತ್ತಿ. ಮುಂದೆ ಓದಿ. ಎತ್ತಿ ಆಡುತ್ತಿರುವವನು ಸ್ನೇಹವನ್ನು ಕಳೆದುಕೊಳ್ಳುವನು. ಎತ್ತಿ ಆಡುತ್ತಿರುವನು, ಇದನ್ನು ನೀವು ಯಾವಾಗ ಜ್ಞಾಪಕದಲ್ಲಿ ಇಟ್ಕೊಳ್ಬೇಕು ಪ್ರಿಯ. ಆದ ಕಾರಣ ಇನ್ನೊಂದು ವ್ಯಕ್ತಿಗೆ ನೀವು ದೂಷಣೆ ಮಾಡಲಿಕ್ಕೆ ಹೋಗ್ಬೇಡಿ. ಆದಷ್ಟು ದೇವರೇ ನನ್ನ ನಾಲಿಗೆಯನ್ನು ನೀನು ಕಾಪಾಡು, ನಾಲಿಗೆಯನ್ನು ಪ್ರೊಟೆಕ್ಟ್ ಮಾಡಿ ಎಂಬುದಾಗಿ ಯಾವಾಗಲೂ ಪ್ರಾರ್ಥಿಸುವರಾಗಿ, ನಾಲಿಗೆಯನ್ನು ನನ್ನ ನಿಯಂತ್ರಿಸಿ ಎಂಬುದಾಗಿ ಪ್ರಾರ್ಥಿಸುವೆ. ಯಥಾರ್ಥರು ಎಲ್ಲ ಭಾಗದಲ್ಲಿ ಕೂಡ ನಾವು ಯಥಾರ್ಥರಾಗಿ ಈ ಲೋಕದಲ್ಲಿ ಜೀವಿಸುವರಾಗಿರಬೇಕು ಪ್ರಿಯರೇ. ಓಕೆ, 11ನೇದಾಗಿ ಅದೇ ವಾಕ್ಯದಲ್ಲಿ ತೀತ 3:2 ವಾಕ್ಯ ಅದರಲ್ಲಿ ನೋಡುವ ಕುತರ್ಕ ಮಾಡುವಂಥದ್ದು ಓದಿಕೊಳ್ಳೋಣ. ಯಾರನ್ನು ದೂಷಿಸದೆ ಕುತರ್ಕ ಮಾಡದೆ ಎಲ್ಲಾ ಮನುಷ್ಯರಿಗೆ ಪೂರ್ಣ ಸಾಧು ಗುಣವನ್ನು ತೋರಿಸುತ್ತಾ, ಕುತರ್ಕ ಮಾಡದೆ ಪೂರ್ಣ ಸಾಧು ಗುಣವನ್ನು ತೋರಿಸುತ್ತಾ ಸಾತ್ವಿಕರು ಆಗಿ, ಅಂದರೆ ಆಂಗ್ಲ ಪದ ಅದಕ್ಕೆ ಬಳಸಿದ್ದು ಆನೆಸ್ಟ್ ಅಥವಾ ಟ್ರೂತ್ಫುಲ್. ಆನೆಸ್ಟ್ ಅಥವಾ ಟ್ರೂತ್ಫುಲ್ ಎಂಬಂಥ ಪದಗಳನ್ನು ಅಲ್ಲಿ ಬೇರೆ ಬೇರೆ ಭಾಷಾಂತರಗಳಲ್ಲಿ ಬಳಸಲಾಗಿದೆ. ಅಂದರೆ ಕುತರ್ಕ ಮಾಡದೆ ಸಾತ್ವಿಕರಾಗಿ ಎಲ್ಲ ಮನುಷ್ಯ. ಪುನಃ ಓದಿ. ಯಾರನ್ನು ದೂಷಿಸದೆ ಕುತರ್ಕ ಮಾಡದೆ ಎಲ್ಲಾ ಮನುಷ್ಯರಿಗೆ ಪೂರ್ಣ ಸಾಧು ಗುಣವನ್ನು ತೋರಿಸುತ್ತಾ ಸಾತ್ವಿಕರಾಗಿರಬೇಕೆಂತಲೂ ಅವರಿಗೆ ಜ್ಞಾಪಕ ಕೊಡು. ಅಂದರೆ ತೀತನಿಗೆ, ತನ್ನ ಶಿಷ್ಯನಿಗೆ, ಸೇವಕನಾದ ತೀತನು, ಅಪೊಸ್ತಲನಾದ ತೀತ, ಸಭಾಪಾಲಕನ ತೀತನಿಗೆ ಅವನ ಹಿರಿಯ ಸೇವಕನಾದ ಅಪೊಸ್ತಲ ಆತ್ಮಿಕ ತಂದೆಯಾದ ಅಪೊಸ್ತಲ ಪೌಲನು ಅವನಿಗೆ ಹೇಳ್ತಾ ಇದ್ದಾನೆ, ಈ ರೀತಿಯ ಒಂದು ಉಪದೇಶವನ್ನು ನೀನು ಮಾಡಬೇಕೆಂಬುದಾಗಿ ಹೇಳ್ತಾ ಇದ್ದಾನೆ. ಕುತರ್ಕ ಮಾಡುವಂಥ ಒಂದು ಗುಣ ಒಬ್ಬ ಕ್ರೈಸ್ತ ವಿಶ್ವಾಸದಲ್ಲಿ ಇರಕೂಡದು ಪ್ರಿಯರೇ. ಕುತಂತ್ರ ಮಾಡುವಂಥದ್ದು, ಕುತರ್ಕ ಮಾಡುವಂಥದ್ದು. ಪ್ರೈಸ್ ಗಾಡ್. ನಾವು 1 ತಿಮೋಥೆಯನ ಪತ್ರಿಕೆ 3ನೇ ಅಧ್ಯಾಯ 1ನೇ ವಾಕ್ಯದಿಂದ ಓದಿದ್ರೆ 13 ವಾಕ್ಯದ ತನಕ ಸಭಾ ಪಾಲಕರು ಅಥವಾ ಸಭಾ ಸೇವಕರು ಅಥವಾ ಸಭಾಧ್ಯಕ್ಷರ ಯಾವ ರೀತಿಯ ಯೋಗ್ಯತೆಗಳು, ಕ್ವಾಲಿಟಿಗಳು ಎಂಬುದೇ ಬರೆಯಲ್ಪಟ್ಟಿದೆ. ಅದರಲ್ಲಿ 3ನೇ ವಾಕ್ಯ ಮಾತ್ರ ಓದಿಕೊಳ್ಳೋಣ. 3ನೇ ಅಧ್ಯಾಯ 3ನೇ ವಾಕ್ಯ. ಅವನು ಕುಡಿದು ಜಗಳವಾಡುವವನು ಹೊಡೆದಾಡುವವನು ಆಗಿರಬಾರದು. ಸಾತ್ವಿಕನು ಕುತರ್ಕ ಮಾಡದವನು ದ್ರವ್ಯಾಶೆ ಇಲ್ಲದವನು ಆಗಿರಬೇಕು. ಇಲ್ಲಿ ಕುತರ್ಕ ಮಾಡದವನು ಸಾತ್ವಿಕನು ಆಗಿರಬೇಕೆಂಬುದಾಗಿ ಇಲ್ಲಿ ನಾವು ಇದು ಮಾಡ್ತಾ ಇದ್ದೇವೆ ಪ್ರಿಯರೇ. ಕೆಲವೊಮ್ಮೆ ಏನು ಮಾಡ್ತೇವೆ, ಬೇರೆಯವರಿಗೆ ತೊಂದರೆ ಕೊಡುವ ಉದ್ದೇಶದಿಂದ ಕುತರ್ಕವನ್ನು ನಾವು ಮಾಡಲಿಕ್ಕೆ ನಾವು ನೋಡ್ತೇವೆ ಪ್ರಿಯರೇ. ಯಾಕಂದರೆ ಅನೇಕ ಸಲ ನಮ್ಮ
ಸ್ವಭಾವ ನಾವು ಮರೆತು ಬಿಡ್ತೇವೆ. ನಾವು ದೇವರ ಮಕ್ಕಳು, ನಾವು ಕೆಲಸ ವಿಶ್ವಾಸಿಗಳೆಂಬುದಾಗಿ ಮರೆತು ಬಿಟ್ಟು ಇನ್ನೊಬ್ಬರಿಗೆ ಅಡ್ಡ ಕಾಲ ಹಾಕಲಿಕ್ಕೆ, ಇನ್ನೊಬ್ಬರಿಗೆ ತೊಂದರೆ ಕೊಡಲಿಕ್ಕೆ ನಾವು ಹೋಗುತ್ತೇವೆ. ಇದು ನಮ್ಮ ನಿಜವಾಗಿ ಪವಿತ್ರಾತ್ಮನ ಗುಣವಲ್ಲ, ಯೇಸು ಕ್ರಿಸ್ತನ ಗುಣವಲ್ಲ. ಕುತರ್ಕ ನಾವು ಮಾಡಬಾರದೆಂಬುದಾಗಿ ವಾಕ್ಯದ ಸಾತ್ವಿಕರಾಗಿ ಅಲ್ಲಲ್ಲಿಯ ಈ ಲೋಕದಲ್ಲಿ ನಾವು ಸಾತ್ವಿಕರಾಗಿ ಇರಬೇಕೆಂಬುದು ಅದು ದೇವರ ಚಿತ್ತವಾಗಿದೆ ಪ್ರಿಯರೇ. ಓಕೆ, 11 ಆಯಿತು. 12 2 ತಿಮೋಥೆ 2:16, 2 ತಿಮೋಥೆ 2:16 ಕೂಡ ಓದಿ. ಪ್ರಾಪಂಚಿಕವಾದ ಆ ಹರಟೆ ಮಾತುಗಳಿಗೆ ದೂರವಾಗಿರು, ಅವುಗಳಿಗೆ ಮನಸ್ಸು ಕೊಡುವವರು ಹೆಚ್ಚೆಚ್ಚಾಗಿ ಭಕ್ತಿಹೀನರಾಗುವರು. ಹರಟೆ ಮಾತುಗಳು ಅನೇಕ ಸರಿ ಏನಾಗ್ತದೆ ಗೊತ್ತುಂಟ, ಎಲ್ಲಿಗೆ ಕರ್ಕೊಂಡು ಹೋಗುತ್ತದೆ ಎಂದು ನಮಗೆ ಗೊತ್ತಿಲ್ಲ. ನಾವು 4 ಜನ ಕ್ರೈಸ್ತ ವಿಶ್ವಾಸಿಗಳ ಹತ್ರ ಇಬ್ಬರು ಒಟ್ಟಿಗೆ ಸಿಗುವ ಸಂದರ್ಭದ, ಫೋನ್ನಲ್ಲಿ ಆಗಿರ್ಬೋದು, ಒಟ್ಟಿಗೆ ಇರುವಂಥ ಸಂದರ್ಭದಲ್ಲಿ ಆಗಿರ್ಬೋದು, ನಮ್ಮ ಮಾತುಗಳು ಒಂದೇ ಕೆಲಸಕ್ಕೆ ಸಂಬಂಧ ವಿಷಯಗಳೇ ಆಗಿರಬೇಕು. ಅದು ಬಿಟ್ಟರೆ ಸೇವೆಯ ಸಂಬಂಧ, ಆತ್ಮಿಕ ವಿಷಯಗಳ ಸಂಬಂಧ, ಸತ್ಯವೇದದ ವಾಕ್ಯಕ್ಕೆ ಸಂಬಂಧವಾದ ವಿಷಯಗಳನ್ನು ಡಿಸ್ಕಸ್ ಮಾಡಲಿಕ್ಕೆ ನಾವು ನೋಡಬೇಕು. ಒಂದು ವೇಳೆ ಅದು ಇರುವುದು ಅಥವಾ ಪ್ರಾರ್ಥನೆ ಮಾಡಬೇಕು. ಅದು ಯಾವುದೂ ಇಲ್ಲದಿದ್ದರೆ ಏನಾಗುತ್ತದೆ ಗೊತ್ತುಂಟ, ಬೇರೆಯವರ ವಿಚಾರಗಳು ಅಲ್ಲಿ ಬರುತ್ತದೆ. ಬೇರೆಯವರ ವಿಚಾರನ ಮಾತಾಡಲಿಕ್ಕೆ ಪ್ರಾರಂಭ ಮಾಡ್ತೇವೆ. ಅವನು ಸರಿ ಇಲ್ಲ, ಅವಳು ಸರಿ ಇಲ್ಲ, ಅವರು ಹಾಗೆ, ಇವರು ಹೀಗೆ, ಅವರು ಆ ರೀತಿ ತಪ್ಪು ಮಾಡಿದರು, ಇವ್ರಿಗೆ ಬೇರೆಯವ್ರ ವಿಚಾರನ್ನೇ ಮಾತಾಡ್ತಾ ನಿನ್ನೆಯಿಂದ ಇದನ್ನೇ ನಾವು ಧ್ಯಾನ ಮಾಡ್ತಾ ಇದ್ದೇವೆ. ಅಲ್ಲಲ್ಲೂಯ್ಯ. ಅದಕ್ಕಾಗಿ ಈ ಪ್ರಪಂಚಕದ ಇದು ಎಂತ ಅರ್ಥ ನಮ್ಮಲ್ಲಿ? ಭಕ್ತಿಹೀನತೆ. ಓದಿ, ಪುನಃ ಓದಿ ಸಿಸ್ಟರ್. ಪ್ರಾಪಂಚಿಕವಾದ ಆ ಹರಟೆ ಮಾತುಗಳಿಗೆ ದೂರವಾಗಿರು, ಅವುಗಳಿಗೆ ಮನಸ್ಸು ಕೊಡುವವರು ಯಾರಿಗೆ ಮನಸ್ಸು ಕೊಡ್ತಾರೋ ಹೆಚ್ಚೆಚ್ಚಾಗಿ ಭಕ್ತಿಹೀನರಾಗುವರು. ಹೆಚ್ಚೆಚ್ಚಾಗಿ ಭಕ್ತಿಹೀನತೆ ಬರ್ತದೆ. ನಿನ್ನನ್ನು ಪರೀಕ್ಷೆ ಮಾಡು, ಎಷ್ಟು ಪ್ರಾರ್ಥನೆ ಮಾಡ್ತಾ ಇದ್ದೆ, ಒಂದು ದಿವಸಕ್ಕೆ ನೀನು ಎಷ್ಟು ಪ್ರಾರ್ಥನೆ ಮಾಡ್ತಾ ಇದ್ದೀಯಾ? ಅಲ್ಲಲ್ಲಿಯ ಸಮಯ ನಿನಗಿದೆ, ಸಮಯ ಇಲ್ಲ ಅಂತ ಯಾರು ಕೂಡ ಹೇಳಿಕಾಗ. ಅನೇಕರು ಹೇಳುವಂಥದ್ದು, ಅಯ್ಯೋ ನಾನು ಬ್ಯುಸಿ, ನನ್ನ ಬಿಸ್ನೆಸ್ಸಲ್ಲಿ ಬ್ಯುಸಿ ಇದ್ದೇನೆ, ನನ್ನ ಕೆಲಸದಲ್ಲಿ ಬ್ಯುಸಿ ಇದ್ದೇನೆ. ಅಲ್ಲಲ್ಲಿಯ ಸಮಯ ಖಂಡಿತ ಇದೆ ಪ್ರಿಯರೇ. ನಮಗೆ ಬೆಳಿಗ್ಗೆ ಅರ್ಧ ಗಂಟೆಯೋ 1 ಗಂಟೆಯೋ 1/4 ಗಂಟೆ ಆದರೂ ನಮಗೆ ತಗೋಬೋದು, ಮಧ್ಯಾಹ್ನ ತಗೋಬೋದು, ರಾತ್ರಿ ತಗೋಬೋದು. ವಿಶ್ರಾಂತಿಗೆ ಸಮಯ ತಗೊಳ್ತೇವೆ, ನಾವು ಊಟ ಮಾಡಲಿಕ್ಕೆ ಸಮಯ ತಗೊಳ್ತೇವೆ, ನಮ್ಮ ಶರೀರಕ್ಕೆ ಸ್ನಾನ ಮಾಡಲಿಕ್ಕೆ, ಬಟ್ಟೆ ತೊಡಲಿಕ್ಕೆ, ಬೇರೆ ವಿಚಾರಕ್ಕೆ ಸಮಯ ಇಲ್ಲ ಅಂತ ಯಾರು ಕೂಡ ಹೇಳಲಿಕ್ಕೆ ಆಗಲ್ಲ ಪ್ರಿಯರೇ. ಸಮಯ ಖಂಡಿತ ಸಿಗ್ತದೆ, ಸಮಯ ಇದೆ. ನಾವೇ ಬ್ಯುಸಿ ಮಾತೆತ್ತರಿಕೆಲ್ಲ ಬಾಯಲ್ಲಿ ಬರೋದು ಬ್ಯುಸಿ ಇಲ್ಲದಿದ್ದರೂ ಮನೇಲಿ ಕೂತ್ಕೊಂಡಿರ್ತಾರೆ, ಬ್ಯುಸಿ ಇದ್ದೇನೆ. ಇಲ್ಲ ಪ್ರಿಯರೇ, ದೇವರು ಎಲ್ಲವೂ ತಿಳ್ಕೊಂಡಿದ್ದಾನೆ. ಆದ ಕಾರಣ ಪ್ರಾರ್ಥನೆಗೆ ಮನಸ್ಸಿದ್ದರೆ 100% ಮಾಡಲಿಕ್ಕೆ ಸಾಧ್ಯ ಉಂಟು. ನಾವು ಎಷ್ಟು ಜನ ಪ್ರಾರ್ಥನೆ ಎಷ್ಟು ಮಾಡ್ತೇವೋ ಅಷ್ಟು ನಮ್ಮ ಸ್ವಭಾವದಲ್ಲಿ ಬದಲಾವಣೆ ಬರ್ತದೆ. ನಿಮಗೆ ಗೊತ್ತುಂಟಾ, ಈ ಒಂದು ಮೋಶೆಯ ಒಂದು ಮುಖಭಾವ ಹೇಗೆ ಬದಲಾಯಿತು? ಇನ್ನೊಂದು ವಿಷಯ ಹೇಳ್ತಾನೆ, ಮೋಶೆಗೆ ಒಂದು ಸಾಕ್ಷಿ ಕೊಡ್ತಾನೆ ದೇವರು. ಏನು ಗೊತ್ತುಂಟಾ? ನಾವು ನಂಬರ್ಸ್ 12:3 ಓದಿ, ಅರಣ್ಯಕಾಂಡ 12:3. ಅವನಿಡೀ ಭೂಮಿಯಲ್ಲಿ ಸಾತ್ವಿಕನೆಂಬುದಾಗಿ. ಆ ಮೋಶೆಯು ಭೂಮಿಯ ಮೇಲಿರುವ ಎಲ್ಲ ಮನುಷ್ಯರಿಗಿಂತಲೂ ಬಹು ಆಕ್ಚುಲಿ ಸಾತ್ವಿಕ ಆಗಿರ್ಲಿಲ್ಲ ಅವನು. ಅಪೊಸ್ತಲಕರ್ತ 7:22 ವಾಕ್ಯ, Acts 7 chapter 22, Acts of Apostles chapter 7:22 ಹೇಳ್ತದೆ, ಐಗುಪ್ತ ದೇಶದ ಸಕಲ ವಿದ್ಯೆಗಳಲ್ಲಿ ಪರಿಣತನಾದ ಅವನು. ಸಿಕ್ಕಿದ್ರೆ ಓದಿ ವಾಕ್ಯ. ಮೋಶೆಯು ಐಗುಪ್ತ ದೇಶದವರ ಸರ್ವ ವಿದ್ಯೆಗಳಲ್ಲಿಯೂ ಉಪದೇಶ ಹೊಂದಿ ಮಾತುಗಳಲ್ಲಿಯೂ ಕಾರ್ಯಗಳಲ್ಲಿಯೂ ಸಮರ್ಥನಾದನು. ಅವನಿಗೆ 40 ವರ್ಷ ಸಾಕು. ಅವನು ಕರಾಟೆ ಗೊತ್ತು, ಅವನಿಗೆ ಎಲ್ಲ ಗೊತ್ತು, ಒಳ್ಳೆ ಎಕ್ಸಸೈಸ್ ಮಾಡ್ತಿದ್ದ, ಸಕಲ ವಿದ್ಯೆ ಗೊತ್ತು, ಅವನಿಗೆ ಬಿಲ್ಲು ಬಾಣ ಬಿಡಲಿಕ್ಕೆ ಗೊತ್ತು, ಖಡ್ಗವನ್ನು ಉಪಯೋಗಿಸ್ಲಿಕ್ಕೆ ಗೊತ್ತು, ಎಲ್ಲ ವಿದ್ಯೆಗಳು ಪರಿಣತನಾಗಿದ್ದ ಯುದ್ಧ ವೀರನು. ಒಂದು ಒಳ್ಳೆಯ ಒಂದು ಉನ್ನತವಾದ ಒಬ್ಬ ಯುದ್ಧ ವೀರನಾದ ಸೈನಿಕನಾಗಿದ್ದ ಅವನು. ಕಾರಣ ಫರೋವನ ಮನೆಯಲ್ಲಿ ಆತನು ಬೆಳೆದವನು. ನಾವು ವಿಮೋಚನಕಾಂಡ 2ನೇ ಅಧ್ಯಾಯ 1ನೇ ವಾಕ್ಯದಿಂದ ಓದಿದ್ರೆ, ಅವನು ಬೆಳೆದು ಬಂದಾಗ ತನ್ನ ಸ್ವಜನರ ಬಳಿಗೆ ಹೋದ. ಅಲ್ಲಿ ಒಬ್ಬ ಐಗುಪ್ತನು ಒಬ್ಬ ಇಸ್ರೇಲನನ್ನು ಜಗಳವಾಡ್ತಿದ್ದು ನೋಡಿ ಒಂದು ಏಟು ಕೊಟ್ಟ ಅಂತೆ. ಒಂದೇ ಏಟಿನಲ್ಲಿ ಅವನು ಸತ್ತು ಹೋದ. ಸತ್ತ ವ್ಯಕ್ತಿಯನ್ನು ಹೂಂಟು ಬಿಟ್ಟ ಅವನು ಮರಳಲ್ಲಿ. ಒಂದೇ ಏಟಿಗೆ ಒಬ್ಬನು ಕೊಂದ. ಮುಂಗೋಪಿಯಾಗಿದ್ದ, ದುಡುಕಿನವನಾಗಿದ್ದ, ಶಕ್ತಿಶಾಲಿಯಾಗಿದ್ದ, ಸಕಲ ವಿದ್ಯೆಗೊತ್ತಿದ್ದ, ಜಗಳ ಮಾಡುವ, ಎಲ್ಲ ಯುದ್ಧ ಮಾಡುವ ಸಕಲ ವಿದ್ಯೆ ಗೊತ್ತಿದ್ದಂಥ ವ್ಯಕ್ತಿ ಆತನು. ಅದು ಇವತ್ತು ಕರ್ತನು ಅದೇ ಮೋಶೆಯನ್ನು ನೋಡಿ ಇವನು ಸಾತ್ವಿಕನಂತ ಸಾಕ್ಷಿ ಕೊಡ್ತಾ ಇದ್ದಾನೆ. ಕಾರಣ ಏನು ಗೊತ್ತುಂಟ? 34ನೇ ಅಧ್ಯಾಯ ವಿಮೋಚನ ಕಾಂಡ 28-29 ವಾಕ್ಯ ಸೇರಿಸಿ ಓದಿ. ಯೆಹೋವನ ಸನ್ನಿಧಿಯಲ್ಲಿ ಹಗಲಿರುಳು 40 ದಿನ ಇದ್ದನು.
ಅವನು ಏನೂ ಊಟ ಮಾಡಲಿಲ್ಲ, ಏನೂ ಕುಡಿಯಲಿಲ್ಲ. ಆತನು ನಿಬಂಧನ ವಾಕ್ಯಗಳನ್ನು ಅಂದರೆ 10 ಆಜ್ಞೆಗಳನ್ನು ಆ ಕಲ್ಲಿನ ಹಲಗೆಗಳ ಮೇಲೆ ಬರೆದನು. ಮೋಶೆ ಆಜ್ಞಾಶಾಸನಗಳಾದ 2 ಕಲ್ಲಿನ ಹಲಗೆಗಳನ್ನು ಕೈಯಲ್ಲಿ ಹಿಡಿದುಕೊಂಡು ಸೀನಾಯಿ ಬೆಟ್ಟದಿಂದ ಇಳಿದು ಬಂದಾಗ ಅವನು ಯೆಹೋವನ ಸಂಗಡ ಸಂಭಾಷಿಸಿದ್ದರಿಂದ ಅವನ ಮುಖವು ಪ್ರಕಾಶಮಾನವಾಗಿತ್ತು. ಇವತ್ತು ನಿನ್ನ ಮುಖ ಯಾಕೆ ಪ್ರಕಾಶಮಾನಾಗ್ತಾ ಇಲ್ಲ? ವೈಯಕ್ತಿಕ ಎಷ್ಟು ಗಂಟೆ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ನೀನು? ಎಷ್ಟು ಹೊತ್ತು ದೇವರ ವಾಕ್ಯದ ಒಂದು ಓದ್ತಿ, ಧ್ಯಾನ ಮಾಡ್ತಿ? ಕುಟುಂಬ ಪ್ರಾರ್ಥನೆ ಇವತ್ತಿದೆಯಾ ನಿನ್ನಲ್ಲಿ? ಅಲ್ಲಲ್ಲಿ ನಾನು ಮೊನ್ನೆ ದಿವಸ ಹೇಳಿದೆ ಪ್ರಿಯರೇ, ನಾನು ಝೂಮ್ ಮೀಟಿಂಗ್ ಪ್ರತಿದಿನ 7 ರಿಂದ 9 ಗಂಟೆಗೆ ನಾನು ಸ್ಟುಡಿಯೋದಲ್ಲಿ ಇರಬೇಕು. ರಾತ್ರಿಯಲ್ಲಿ ನನಗೆ ಮನೆಯಲ್ಲಿ ಇರಲಿಕ್ಕೆ ಆಗಲ್ಲ. ಮನೆಗೆ ಮುಟ್ಟುವಾಗ ಕೆಲವೊಮ್ಮೆ 9:15 ಆಗ್ಬೋದು, 9:15 ಆಗ್ಬೋದು. ಅಲ್ಲಲ್ಲಿ ಅದನ್ನ ಹೋಗುವಾಗ ಅಂದರೆ ನಮ್ಮ ಕುಟುಂಬದಲ್ಲಿ ಪ್ರಾರ್ಥನೆ ಆರಂಭಿಸಿ ಮುಕ್ತಾಯದ ಹಂತದಲ್ಲಿರ್ತದೆ ನಾನು ಹೋಗುವಾಗ ನನಗೆ. ಆದರೆ ಯಾಕೆ ನಿಮ್ಗೆ ಹೇಳ್ತೇನೆ, ಒಂದೇ ಒಂದು ದಿನ ನಮ್ಮ ಮನೇಲಿ ಕುಟುಂಬ ಪ್ರಾರ್ಥನೆ ತಪ್ಪುವುದಿಲ್ಲ. ನನ್ನ ಮಕ್ಕಳು, ನನ್ನ ಹೆಂಡತಿ, ನನ್ನ ತಾಯಿ, ವಸಂತ ಎಲ್ಲ ಸೇರಿ ಒಟ್ಟಾಗಿ ಆರಾಧನೆ ಮಾಡಿ ಅವರು ಪ್ರಾರ್ಥನೆ ಮಾಡ್ತಾರೆ. ನಾನು ಯಾಕೆ ನಿಮಗೆ ಎನ್ಕರೇಜ್ಮೆಂಟ್ಗಾಗಿ ಹೇಳ್ತಾನೆ, ಕುಟುಂಬ ಪ್ರಾರ್ಥನೆ ಪ್ರಾರಂಭ ಮಾಡಿ. ನಮಗೆ ಸಮಯವಿಲ್ಲ ಅಂತ ದಯಮಾಡಿ ಹೇಳಬೇಡಿ. ನಿಮ್ಮ ಮಕ್ಕಳು ಸರಿಯಾದ ಮಾರ್ಗಕ್ಕೆ ಹೋಗುತ್ತಾರೆ, ಮಕ್ಕಳು ಕೂಡ ಬೆಳೀತಾರೆ ಆತ್ಮಿಕವಾಗಿ. ಕುಟುಂಬ ಜಗಳಗಳು ನಿಂತು ಹೋಗುತ್ತದೆ, ದೂಷಿಸುವಂಥ ಸ್ವಭಾವ ನಿಂತು ಹೋಗುತ್ತದೆ, ಗುಣಗುಟ್ಟುವ ಸ್ವಭಾವ ಹೋಗ್ತದೆ. ಸೈತಾನ ನಿಮ್ಮ ಮನೆಯಲ್ಲಿ ಕುಟುಂಬದಲ್ಲಿ ತೊಂದರೆ ಮಾಡಲಿಕ್ಕೆ ಆಗುವುದಿಲ್ಲ. 118 ಕೀರ್ತನೆ 15 ವಾಕ್ಯ ಏನಿರ್ತದೆ, ನೀತಿವಂತನ ಗುಡಾರದಲ್ಲಿ ಜಯದ ಘೋಷ ಉತ್ಸಾಹಧ್ವನಿ ಇರುವುದೆಂಬುದಾಗಿ ವಾಕ್ಯ ಹೇಳ್ತದೆ. ಇವತ್ತು ಯಾಕೆ ಆ ಜಯಘೋಷ ಉತ್ಸಾಹಧ್ವನಿ ನಿಮ್ಮ ಕುಟುಂಬದಲ್ಲಿ ಯಾಕೆ ಇಲ್ಲ? ಪರೀಕ್ಷೆ ಮಾಡಿ. ನೀವು ಎಷ್ಟಿಕವಾಗಿ ಎಷ್ಟು ಪ್ರಾರ್ಥನೆ ಮಾಡ್ತೀರಿ, ಕುಟುಂಬವಾಗಿ ಎಷ್ಟು ಪ್ರಾರ್ಥನೆ ಮಾಡ್ತೀರಿ? ಅಲ್ಲಲ್ಲಿಯ ಬೇರೆಲ್ಲ ಶಬ್ದ ಇದೆ, ಟಿವಿಯ ಶಬ್ದ ಇರ್ಬೋದು, ಬೇರೆ ಬೇರೆ ಶಬ್ದಗಳು ಕಾಣ್ತಾ ಇರ್ಬೋದು, ಜಗಳದ ಶಬ್ದ ಇದೆ, ಪ್ರಾರ್ಥನೆ ಶಬ್ದ, ಆರಾಧನೆ ಶಬ್ದ ಮನೆಯೊಳಗೆ ಕೇಳ್ತಾ ಇಲ್ಲ. ತೀರ್ಮಾನ ತಗೊಳ್ಳಿ. ನಾನು ಇವತ್ತಿನಿಂದ ಕುಟುಂಬ ಪ್ರಾರ್ಥನೆ ಬೆಳಿಗ್ಗೆ ಸಹ ಮಾಡ್ಬೋದು. ಬೆಳಿಗ್ಗೆ ಕೆಲವರು ಕೆಲಸಕ್ಕೆ ಹೋಗ್ತೀರಿ, ಆಫೀಸ್ಗೆ, ಕಚೇರಿ, ಕಂಪನಿ ಎಂಬುದಾಗಿ, ಬಿಸ್ನೆಸ್ ಎಂಬುದಾಗಿ ಒಟ್ಟಿಗೆ ಕುಟುಂಬದಲ್ಲಿ ಸರಿ ಕೆಲವೊಬ್ಬರೇ ಆಗೋದಿಲ್ಲ. ಆದರೆ ಬೇಗ ಮಕ್ಕಳು ಹೇಳುವುದಾದ್ರೆ ಒಟ್ಟಾಗಿ ಬೆಳಿಗ್ಗೆ ಸಮಯ ಪ್ರತ್ಯೇಕಿಸ್ಬೋದು, ಅಥವಾ ರಾತ್ರಿಯ ಸಮಯ ಆಫೀಸಿಂದ ಕಚೇರಿಯಿಂದಲೂ ಮನೆಗೆ ಬಂದು ನೀವು ಒಂದು ತೀರ್ಮಾನ ತಗೊಳ್ಳಿ. ಇಂಥ ಟೈಮಲ್ಲಿ ನಾನು ಮತ್ತು ನನ್ನ ಕುಟುಂಬ ಪ್ರಾರ್ಥನೆ ಮಾಡ್ತೇವೆ ಮತ್ತು ತೀರ್ಮಾನ ತಗೊಳ್ಳಿ. ನಿಮ್ಮ ಸ್ವಭಾವ ಕ್ರಿಸ್ತನ ಸ್ವಭಾವದಾಗಿ ಬದಲಾಗುತ್ತದೆ. ಯೇಸುವಿನ ಕುರಿತಾಗಿ ನಾವು ನೋಡ್ತೇವೆ. ಮತ್ತಾಯ 17 1 ರಿಂದ 4ನೇ ವಾಕ್ಯ, ಮಾರ್ಕ 9 ನಾವು 1 ರಿಂದ 5 ವಾಕ್ಯ, ಲೂಕನ ಪುಸ್ತಕ 9ನೇ ಅಧ್ಯಾಯ ನಾವು 28-29ನೇ ವಾಕ್ಯ ಬೇಕಾದ ಓದುವ. ಲೂಕ 9:28-21 ವಾಕ್ಯ ಓದಿ. ಯೇಸು ಕ್ರಿಸ್ತನು ಪ್ರಾರ್ಥಿಸುವಾಗ ಆತನ ಮುಖವು ಬೇರೆ ಆಗುವುದನ್ನಲ್ಲಿ ಕಾಣ್ತೇವೆ ನಾವು. ಓದಿ. ಯೇಸು ಈ ಮಾತುಗಳನ್ನು ಹೇಳಿ ಸುಮಾರು 8 ದಿವಸಗಳಾದ ಮೇಲೆ ಪೇತ್ರ, ಯೋಹಾನ, ಯಾಕೋಬರನ್ನು ಕರೆಕೊಂಡು ಪ್ರಾರ್ಥನೆ ಮಾಡುವುದಕ್ಕಾಗಿ ಅದೇ ಉದ್ದೇಶದಿಂದ ಬೆಟ್ಟಗೆ ಹತ್ತುತ್ತಾ ಇದ್ದಾನೆ. ಓಕೆ. ಆತನು ಪ್ರಾರ್ಥನೆ ಮಾಡುತ್ತಿರಲಾಗಿ ಆತನ ಮುಖಭಾವವು ಬೇರೆ ಆಯಿತು. ಪ್ರೈಸ್ ಗಾಡ್. ನೀನು ಪ್ರಾರ್ಥನೆ ಮಾಡಿದರೆ ನಿನ್ನ ಮುಖಭಾವ ಬೇರೆ ಆಗುತ್ತದೆ. ಅಲ್ಲಲ್ಲಿಯ ಕೋಪ ಬರಲ್ಲ, ದ್ವೇಷ ಬರಲ್ಲ, ಹಗೆತನ ಬರಲ್ಲ, ಹೊಟ್ಟೆ ಕಿಚ್ಚು ಬರಲ್ಲ, ವಂಚನೆ ಬರಲ್ಲ, ಮೋಸ ಬರಲ್ಲ, ಕುತರ್ಕ ಬರಲ್ಲ, ದೂಷಣೆ ಬರಲ್ಲ, ನಿಂದೆ ಬರಲ್ಲ. ಕ್ರಿಸ್ತನ ಹಾಗೆ ನಿನ್ನ ಮುಖ ಬದಲಾಗುತ್ತದೆ. ನಿನ್ನ ಕುಟುಂಬದಲ್ಲಿ ಸಮಾಧಾನ ಇರುತ್ತದೆ. ಕುಟುಂಬದ ರೋಗಗಳು ಬರುವುದಿಲ್ಲ, ವ್ಯಾಧಿಗಳು ಬರುವುದಿಲ್ಲ, ಉಪದ್ರವಗಳು ಬರುವುದಿಲ್ಲ. ತೀರ್ಮಾನ ತಗೋ. ಇವತ್ತು ತೀರ್ಮಾನ ತಗೋ. ನಾನು ನನ್ನ ಕುಟುಂಬ ಪ್ರಾರ್ಥನೆ ಮಾಡ್ತೇವೆ. ಜೋಶುವ ಹೇಳ್ತಾನೆ, ಜೋಶುವ 24:15 ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುವೆ ಎಂಬುದಾಗಿ ಒಂದು ತೀರ್ಮಾನವನ್ನು ತಗೊಳ್ಳುವಂಥ ಜೋಶುವನ ಬಗ್ಗೆ ನೋಡ್ತೇವೆ. ಜೋಶುವನನ್ನು ಶಕ್ತವಾಗಿ ದೇವರು ಉಪಯೋಗಿಸುವಂಥದ್ದನ್ನು ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ ಪ್ರಿಯರೇ. ಅಲ್ಲಲ್ಲಿಯ ಈ ಎಲ್ಲ ಸ್ವಭಾವಗಳು ಬಿಟ್ಟು ಹೋಗ್ಬೇಕಾ? ನಮ್ಮನ್ನು ಡೌಟು, ಸಂಶಯಗಳು ಬಿಟ್ಟು ಹೋಗ್ಬೇಕಾ? ಅಲ್ಲಲ್ಲಿಯ ಎಲ್ಲ ನಿರಾಶೆಗಳು ಬಿಟ್ಟು ಹೋಗ್ಬೇಕಾ? ವೇದನೆಗಳು ಬಿಟ್ಟು ಹೋಗ್ಬೇಕಾ? ಪ್ರಾರ್ಥನೆಗಾಗಿ ಮೊಣಕಾಲೂರಿ ಪ್ರಿಯರೇ. ಕುಟುಂಬವಾಗಿ ಪ್ರಾರ್ಥನೆ ಮಾಡಿ. ಎಷ್ಟೇ ಕಷ್ಟವಾದರೂ ಸ್ವಲ್ಪ ಸಮಯ ಅರ್ಧ ಗಂಟೆ ಸಿಕ್ಕಿದ್ರೂ ಪರವಾಗಿಲ್ಲ. ಅರ್ಧ ಗಂಟೆ ಆದರೂ 1-2 ಹಾಡನ್ನು ಹಾಡಿ ಒಳ್ಳೆ ಕುಟುಂಬದ ಎಲ್ಲ ವಿಷಯಕ್ಕೆ ಪ್ರೇಯರ್ ಮಾಡಿ ಒಂದು ಸತ್ಯವೇದದ ವಾಕ್ಯ ಓದಿ ನೀವು ಅವತ್ತಿನ ಪ್ರಾರ್ಥನೆ ಮುಗಿಸಬೇಡಿ. ಪ್ರಾರ್ಥನೆ ಮುಗಿಸದೆ ಕುಟುಂಬದಲ್ಲಿ ಮಲಗಲಿಕ್ಕೆ ಹೋಗಬೇಡಿ ಪ್ರಿಯರೇ. ಹಲ್ಲಲಿಯ ನಿಮ್ಮ ಮಕ್ಕಳಿಗೆ ಒಂದು ಒಳ್ಳೆಯ ಒಂದು ಬೆಳೀಲಿಕ್ಕೆ, ಆತ್ಮಿಕವಾಗಿ ಬೆಳೀಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಆಗುತ್ತದೆ.
ಇವತ್ತು ತೀರ್ಮಾನ ತಗೊಳ್ರಿ ಪ್ರಿಯರೇ. ಅಲ್ಲಿ ನಾವು ನೋಡ್ತೇವೆ ತೀತನ ಪುಸ್ತಕ 3ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ಓದಿದ್ದೇವೆ. ಅಲ್ಲಲ್ಲಿಯ 11ನೇದಾಗಿ ನಾವು ಕುತರ್ಕ ಮಾಡಬಾರದು, ಅಂದರೆ ಸಾತ್ವಿಕರಾಗಿ ನಾವು ಇರಬೇಕೆಂಬುದಾಗಿ ಅಲ್ಲಿ ನಮಗೆ ಆ ವಾಕ್ಯವು ಎಚ್ಚರಿಸುವಂಥದ್ದನ್ನು ಅಲ್ಲಿ ನಾವು ಕಾಣ್ತಾ ಇದ್ದೇವೆ ಪ್ರಿಯರೇ. ಓಕೆ, ನಾವು ಇನ್ನೊಂದು ವಾಕ್ಯ ನಾವು ಓದಿಕೊಳ್ಳೋಣ. 12ನೇದಾಗಿ 1 ಪೇತ್ರ 3ನೇ ಅಧ್ಯಾಯ 4 ಮತ್ತು 5ನೇ ವಾಕ್ಯ ಓದಿಕೊಳ್ಳೋಣ. 3ರಿಂದ 6 ವಾಕ್ಯ ಓದುವ. 1 Peter chapter 3 to 6 words. ನೀವು ನಿರ್ಮಲರಾಗಿಯೂ ಭಯಭರಿತರಾಗಿಯೂ ನಡೆದುಕೊಳ್ಳುವುದನ್ನು ಅವರು ನೋಡಿ ವಾಕ್ಯೋಪದೇಶವಿಲ್ಲದ ತಮ್ಮ ಹೆಂಡತಿಯರಾದ ನಿಮ್ಮ ನಡತೆಯಿಂದಲೇ ಸನ್ಮಾರ್ಗಕ್ಕೆ ಬಂದಾರು. ಜಡೆ ಹೆಣೆದುಕೊಳ್ಳುವುದು, ಚಿನ್ನದ ಒಡವೆಗಳನ್ನು ಇಟ್ಟುಕೊಳ್ಳುವುದು, ವಸ್ತ್ರಗಳನ್ನು ಧರಿಸಿಕೊಳ್ಳುವುದು, ಈ ಮೊದಲಾದ ಹೊರಗನ ಶೃಂಗಾರ. ಅದರ ಅರ್ಥ ಜಡೆ ಹೆಣೆದುಕೊಳ್ಳಬಹುದು, ಚಿನ್ನದ ಒಡವೆ ಹಾಕಬಹುದು, ಮತ್ತು ವಸ್ತ್ರ ಧರಿಸಿಕೊಳ್ಳಬಹುದು, ಏನು ತೊಂದರೆ ಇಲ್ಲ. ಅಲ್ಲಲ್ಲಿ ಇಲ್ಲಿ ಹೇಳಿದ್ದು ಅದೇ ನಿಮ್ಮ ಹೊರಗಣ ಶೃಂಗಾರವೇ ಅಂತಲ್ಲ. ಅಂದರೆ ನಾನು ಆವಾಗಲೇ ಹೇಳಿದ್ದೆ, ಶರೀರದ ಶೃಂಗಾರಕ್ಕಾಗೆ ನೀವು ಪ್ರಾಮುಖ್ಯತೆ ಕೊಡೋದಲ್ಲ. ಒಳಗೆ ಒಬ್ಬ ಆತ್ಮ ಮನುಷ್ಯ ಇದ್ದ, ನಿಜವಾದ ಮನುಷ್ಯ ಅವನೇ, ನಿಜವಾದ ನಾವೇ ಅವನು. ಅಲ್ಲಲ್ಲಿ ನಿಜವಾದ ನಾನು ಆತ್ಮವಾಗಿ ಅದನ್ನ ಬಗ್ಗೆ ಚಿಂತೆ ಮಾಡಿ ಆತನಿಗೆ ತೊಡಿಸುವುದರ ಬಗ್ಗೆ ಯೋಚನೆ ಮಾಡಿ ಅಂತ ಇಲ್ಲಿ ಪೇತ್ರನು ಹೇಳ್ತಾ ಇದ್ದಾನೆ. ಅದರ ಅರ್ಥ ನೀವು ಜಡೆ ಎಣೆಯಬೇಡಿ, ಚಿನ್ನದ ಒಡವೆ ಹಾಕಬೇಡಿ, ವಸ್ತ್ರ ಹಾಕಬೇಡಿ ಅಂತ ಇಲ್ಲಿ ಪೇತ್ರನ ಹೇಳ್ತಾ ಇಲ್ಲ. ಇದೇ ನಿಮ್ಮದು ಶೃಂಗಾರ ಆಗಬಾರ್ದಂತ ಅಲ್ಲಿ ಹೇಳ್ತಾ ಇದೆ. ಅರ್ಥ ಆಯ್ತಲ್ಲ? ಓಕೆ, ಮುಂದೆ ಓದಿ. ಜಡೆ ಹೆಣೆದುಕೊಳ್ಳುವುದು, ಚಿನ್ನದ ಒಡವೆಗಳು ಇಟ್ಟುಕೊಳ್ಳುವುದು, ವಸ್ತ್ರಗಳನ್ನು ಧರಿಸಿಕೊಳ್ಳುವುದು, ಈ ಮೊದಲಾದ ಹೊರಗನ ಶೃಂಗಾರವೇ ನಿಮ್ಮ ಅಲಂಕಾರವಾಗಿರಬಾರದು. ಸಾತ್ವಿಕವಾದ ಶಾಂತ ಮನಸ್ಸೆಂಬ ಒಳಗನ ಭೂಷಣವೇ ನಿಮ್ಮ ಅಲಂಕಾರವಾಗಿರಲಿ. ಪ್ರೈಸ್ ಗಾಡ್. ಸಾಕು, ಮತ್ತೆ ಮುಂದೆ ಹೋಗುವ. ಸಾತ್ವಿಕವಾದ ಶಾಂತ ಮನಸ್ಸೆಂಬ ಒಳಗಣ ಶೃಂಗಾರವೇ ಅಥವಾ ಒಳಗಣ ಭೂಷಣವೇ ನಿಮ್ಮ ಅಲಂಕಾರವಾಗಿರಲಿ. ಸಾತ್ವಿಕವಾದ ಶಾಂತ ಮನಸ್ಸು. ಅಲ್ಲಲ್ಲಿಯ ಆ್ಯಕ್ಚುಲಿ ಇಂಗ್ಲೀಷಲ್ಲಿ ಕೊಡಲ್ಪಟ್ಟು ಹಿಡ್ಡನ್ ಮ್ಯಾನ್, ಇನ್ನರ್ ಮ್ಯಾನ್ ಅಲ್ಲ. ಆ ವಾಕ್ಯವನ್ನು ಇಂಗ್ಲೀಷಲ್ಲಿ ಓದಿ ನೋಡುವ. ಹಿಡ್ಡನ್ ಮ್ಯಾನ್ ಅಥವಾ ಇನ್ನರ್ ಮ್ಯಾನ್ ಎಂಬುದಾಗಿ ಕೊಡಲ್ಪಟ್ಟಿದೆ. Instead, it should be that of your inner self. ಇದು ಇನ್ನರ್ ಸೆಲ್ಫ್. ಅಲ್ಲ, ಅನೇಕ ವಿಧರಲ್ಲಿ ಇನ್ನರ್ ಮ್ಯಾನ್ ಅಂತ ಕೊಡಲ್ಪಟ್ಟಿದೆ ಅಥವಾ ಹಿಡ್ಡನ್ ಮ್ಯಾನ್ ಅಂತ ಕೆಲವು ಭಾಷಾಂತರ ಕೊಡಲ್ಪಟ್ಟಿದೆ. ಹಿಡ್ಡನ್ ಮ್ಯಾನ್, ಇನ್ನರ್ ಮ್ಯಾನ್. ಇದರಲ್ಲಿ ಇನ್ನರ್ ಸೆಲ್ಫ್ಗಿಂತಲೂ ಇನ್ನರ್ ಮ್ಯಾನ್ ಅಥವಾ ಹಿಡ್ಡನ್ ಮ್ಯಾನ್ ಅದು ರೈಟ್ ವರ್ಡ್ ಆಗಿದೆ. ಓಕೆ, ಇಲ್ಲಿ ಸಾತ್ವಿಕವಾದ ಶಾಂತ ಮನಸ್ಸು ಎಂಬ ಒಳಗಣ ಭೂಷಣವೇ ನಿಮ್ಮ ಅಲಂಕಾರವಾಗಿರಲಿ. ಈಗ ಸಾತ್ವಿಕವಾದ ಶಾಂತ ಮನಸ್ಸು, ಅನೇಕ ಉದಾಹರಣೆಗಳನ್ನು ನಾನು ಕೊಡಲಿಕ್ಕೆ ಸಾಧ್ಯತೆ ಉಂಟು ಪ್ರಿಯರೇ. ಉದಾಹರಣೆಗೆ ನಾನು ಈ ಯೋಸೇಫನ ಕುರಿತು ಹೇಳ್ಬೋದು. ನಾವು ಮತ್ತಾಯನ ಸುವಾರ್ತೆ 1ನೇ ಅಧ್ಯಾಯ 18ನೇ ವಾಕ್ಯದಿಂದ 25 ವಾಕ್ಯದವರೆಗೆ ಓದುವುದಾದರೆ, ಈಗ ಆತನಿಗೆ ಮರಿಯಳೊಂದಿಗೆ ಎಂಗೇಜ್ಮೆಂಟ್ ಆಗಿತ್ತು, ಅಂದರೆ ನಿಶ್ಚಿತಾರ್ಥವಾಗಿತ್ತು, ವಿವಾಹ ನಿಶ್ಚಿತಾರ್ಥವಾಗಿದೆ. ಈಗ ಅವನಿಗೆ ಗೊತ್ತಾಗ್ತಾ ಇದೆ ಮದುವೆಗಿಂತ ಮುಂಚೆನೇ ಅವಳು ಬಸುರಿಯಾಗಿದ್ದಾಳೆ. ಹೇಗೆ ಬಸುರಿ ಅದು ಗೊತ್ತಿಲ್ಲ. ಆ್ಯಕ್ಚುಲಿ ಅವನಿಗೆ ಕೋಪ ಬಂದು ಹಿಡಿಸಿಕೊಡಬಹುದಿತ್ತು. ಯಾಕಂದರೆ ಆವಾಗ ಶಿಕ್ಷೆ ಏನಾಗಿತ್ತು ಯಹೂದ್ಯರಲ್ಲಿ, ಇಂಥ ಪಾಪಕ್ಕೆ, ಯಾರದ್ದು ವ್ಯಭಿಚಾರ ಪಾಪಕ್ಕೆ ಒಳಗಾದರೆ ಅಂಥವರಿಗೆ ಕಲ್ಲುಗಳನ್ನು ಹೊಡೆದು ಸಾಯಿಸಬೇಕು ಅಂತ ಶಿಕ್ಷೆ ಆಗಿತ್ತು. ನಾವನ್ನು ಯೋಚನೆ ಮಾಡಬಹುದಿತ್ತು, ಇವಳು ವ್ಯಭಿಚಾರ ಮಾಡಿ ಬಸುರಿ ಆಗಿದ್ದರೆ ಯೋಚನೆ, ಅಕ್ರಮ ಸಂಬಂಧದಿಂದ ಬಸುರಿ ಆಗಿದ್ದನ್ನು ಯೋಚನೆ ಮಾಡ್ಬೋದಿತ್ತು. ಆದರೆ ಅವನೇನು ಯೋಚನೆ ಮಾಡ್ತಾನೆ ಗೊತ್ತುಂಟು? ಅವನು ಸಜ್ಜನ ಆನೆಸ್ಟ್ ಮ್ಯಾನ್, ಟ್ರೂತ್ಫುಲ್ ಮ್ಯಾನ್, ಆತನು ಸಾತ್ವಿಕನಾಗಿದ್ದರಿಂದಾಗಿ ಅವನೇನು ಮಾಡ್ತಾನೆ, ಅವಳು ಹಿಡಿಸಿಕೊಡ್ಲಿಕ್ಕೆ ಹೋಗ್ತಾ ಇಲ್ಲ. ಅವನೇನ್ತಾನೆ ಗುಪ್ತವಾಗಿ ಬಿಟ್ಟು ಬಿಡುವಂಥ ತೀರ್ಮಾನ ತಗೊಳ್ತಾ ಇದ್ದಾನೆ. ಆಗ ದೇವದೂತನು ಅವನೊಟ್ಟಿಗೆ ಕನಸಿನಲ್ಲಿ ಮಾತನಾಡಿ ಇದು ಪವಿತ್ರಾತ್ಮನ ಮೂಲಕ ಸಂಭವಿಸುವುದಾಗಿ ಹೇಳಿದಾಗ ಆತನು ತನ್ನ ಪತ್ನಿಯನ್ನು ಅವನು ಸ್ವೀಕರಿಸುವುದಕ್ಕೆ ಸಿದ್ಧನಾಗುವುದು ಅಲ್ಲಿ ಕಾಣ್ತೇವೆ. ಸಿಕ್ಕಿದ್ರೆ ಓದಿ. ಯೇಸು ಕ್ರಿಸ್ತನ ಜನನವು ಹೇಗಾಯಿತೆಂದರೆ, ಆತನ ತಾಯಿಯಾದ ಮರಿಯಳನ್ನು ಯೋಸೇಫನಿಗೆ ನಿಶ್ಚಯ ಮಾಡಿರಲಾಗಿ ಅವರು ಕೂಡುವುದಕ್ಕಿಂತ ಮುಂಚೆ ಆಕೆಯು ಪವಿತ್ರಾತ್ಮನಿಂದ ಬಸುರಾಗಿದ್ದು ತಿಳಿದು ಬಂತು. ಆದರೆ ಆಕೆಯ ಗಂಡನಾದ ಯೋಸೇಫನು ಸಜ್ಜನನಾಗಿದ್ದು ಆಕೆಯನ್ನು ಬಯಲಿಗೆ ತರುವುದಕ್ಕೆ ಮನಸ್ಸಿಲ್ಲದೆ ಯಾರಿಗೂ ತಿಳಿಯದಂತೆ ಆಕೆಯನ್ನು ಬಿಟ್ಟು ಬಿಡಬೇಕೆಂದಿದ್ದನು. ಅವನು ಇದನ್ನು ಯೋಚಿಸುತ್ತಿರುವಾಗ ಕರ್ತನ ದೂತನು ಅವನಿಗೆ ಕನಸಿನಲ್ಲಿ ಕಾಣಿಸಿಕೊಂಡು, ಎಲೆ ಯೋಸೇಫನೇ, ದಾವೀದನ ವಂಶದವನೇ, ನಿನ್ನ ಹೆಂಡತಿಯಾದ ಮರಿಯಳನ್ನು ಸೇರಿಸಿಕೊಳ್ಳುವುದಕ್ಕೆ ಅಂಜಬೇಡ. ಆಕೆಯ ಗರ್ಭವು ಪವಿತ್ರಾತ್ಮದಿಂದಲೇ ಆದದ್ದು. ಆಕೆ ಒಬ್ಬ ಮಗನನ್ನು ಹಡೆಯುವಳು. ನೀನು ಆತನಿಗೆ ಯೇಸು ಎಂದು ಹೆಸರಿಡಬೇಕು, ಯಾಕೆಂದರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು ಅಂದನು. ಓಕೆ, ಇಲ್ಲಿ ಮರಿಯಳನ್ನು ಸ್ವೀಕರಿಸುವಂಥ ಯೋಸೇಫನನ್ನು ಅಲ್ಲಿ ಕಾಣ್ತೇವೆ.
ದೇವದೂತನ ಎಚ್ಚರಿಸಿದ್ದ. ಅವನು ಸಾತ್ವಿಕನಾಗಿದ್ದ, ಸಜ್ಜನನಾಗಿದ್ದ. ಅನೇಕರು ಏನು ಮಾಡ್ತಾಯಿದ್ರು, ಎಲ್ಲ ಕಡೆ ಈಗಿನ ಕಾಲದಾದರೆ ನಾನು ಎಣಿಸ್ತೇನೆ, ಎಲ್ಲ ಈ ಯೂಟ್ಯೂಬಲ್ಲಿ ಫೇಸ್ಬುಕ್ಕಲ್ಲಿ ನನಗೆ ನಿಶ್ಚಿತಾರ್ಥವಾದಂಥ ಮರಿಯಳು ಹೀಗೆ ಮಾಡಿದ್ದಾಳೆ, ಹೀಗೆ ಬಸುರಿ ಆಗಿದ್ದಾಳೆ, ಯಾರೊಟ್ಟಿಗೆ ಹೋಗಿದ್ದಾಳೆ, ಏನಾಗಿದ್ದಾಳೆ ಅಂತ ಏನೇನೋ ಹೇಳ್ತಿದ್ರು ಗೊತ್ತಿಲ್ಲ. ಅವನು ಸಜ್ಜನನಾಗಿದ್ದರಿಂದ, ಅವನು ಸಾತ್ವಿಕನಾದ್ದರಿಂದ ಅವನೇನು ಮಾಡ್ತಾ ಇದ್ದಾನೆ, ಅವಳನ್ನು ಹಿಡ್ಕೊಳ್ಲಿಕ್ಕೆ ಹೋಗ್ತಾ ಇಲ್ಲ. ಒಬ್ಬ ಸಾತ್ವಿಕ ಮನುಷ್ಯನೇಗಿರ್ತಾನೆ, ಇನ್ನೊಬ್ಬನ ತಪ್ಪನ್ನು ಮರೆ ಮಾಡ್ತಾನೆ, ಇನ್ನೊಬ್ಬರನ್ನು ಅರ್ಥ ಮಾಡಿಕೊಳ್ತಾನೆ. ಪ್ರಿಯರೇ, ಇಲ್ಲಿ ಇನ್ನೊಂದು ಉದಾಹರಣೆ ಹೇಳಲಿಕ್ಕೆ ಇಷ್ಟಪಡ್ತಾನೆ. ನಾವು ಆದಿಕಾಂಡ 9ನೇ ಅಧ್ಯಾಯ, ಜೆನಿಸಿಸ್ ಚಾಪ್ಟರ್ 9, ಆದಿಕಾಂಡ 9ನೇ ಅಧ್ಯಾಯ ನಾವು 18ನೇ ವಾಕ್ಯದಿಂದ 27 ವಾಕ್ಯದವರು ಓದಿದರೆ, ಜೆನಿಸಿಸ್ ಚಾಪ್ಟರ್ 9 18 to 27 ವಾಕ್ಯ ಓದುವುದಾದರೆ, ಅಲ್ಲಿ ನೋಹನಿಗೆ 3 ಮಕ್ಕಳಿರ್ತಾರೆ. ಜಲಪ್ರಳಯದ ನಂತರದ ವಿಷಯ ಇದು, ಶೇಮ್, ಹಾಮ್, ಎಪೆತ್ ಎಂಬುದಾಗಿ. ಈಗ ಇವನು ದ್ರಾಕ್ಷರಸ ಕುಡಿದು ಮತ್ತಿನಲ್ಲಿ ಇದು ಮಾಡ್ತಾ ಇದ್ದ. ಇದರ ಬಗ್ಗೆ ನಾನು ಹೇಳಿಕ್ಕೆ ಹೋಗಲ್ಲ. ಹಳೆ ಒಡಂಬಡಿಕೆ ಕಾಲದಲ್ಲಿ ಕುಡುಕತನ ಇತ್ತು, ಕುಡಿತಾ ಇದ್ದರು. ದೇವರು ಶರೀರದ ಒಳಗೆ ವಾಸ ಮಾಡ್ತಾ ಇದೆ. ಹೊಸ ಒಡಂಬಡಿಕೆಯಲ್ಲಿ ನಮ್ಮ ಶರೀರವೇ ದೇವಾಲಯವಾಗಿದೆ, ತ್ರೇಕ ದೇವರು ನಮ್ಮ ಒಳಗಡೆ ವಾಸ ಮಾಡ್ತಾ, ಅದಕ್ಕೆ ಪವಿತ್ರವಾಗಿ ಇಟ್ಕೋಬೇಕು. ಆದರೆ ಅಲ್ಲಿ ಅವನು ದ್ರಾಕ್ಷರಸ ಮತ್ತನಾಗಿ ಏನು ಮಾಡ್ತಾ ಇದ್ದಾನೆ, ಅವನು ನಗ್ನನಾಗಿದ್ದ. ಆದರೆ ಹಾಮನು ಅದನ್ನು ನೋಡಿದ. ಅವನೇನು ಮಾಡಬೇಕಾಗಿತ್ತು, ಅವನು ತನ್ನ ತಂದೆಯ ಮರ್ಯಾದೆ ಕಾಪಾಡಿಕೊಳ್ಳಬೇಕಾಗದು, ಮುಚ್ಚಬೇಕಾಗಿತ್ತು. ಆದರೆ ಅವನು ಸಜ್ಜನನಾಗಿರಲಿಲ್ಲ, ಸಾತ್ವಿಕನಾಗಿಲ್ಲ. ಅವನೇನು ಮಾಡ್ತಾನೆ, ಇದನ್ನು ಹೋಗಿ ತನ್ನ ಅಣ್ಣಂದಿರಿಗೆ ಹೇಳ್ತಾನೆ. ತಂದೆಯ ಮರ್ಯಾದೆಯನ್ನು ತೆಗೆಯುವುದು. ನೋಡಿ, ಈ ರೀತಿಯಲ್ಲಿ ಇರುವವರು ಅನೇಕರಿದ್ದಾರೆ ಇವತ್ತಿನ ದಿನಗಳಲ್ಲಿ. ಕೌನ್ಸ್ಲಿಂಗ್ ಇದು ಮಾಡೋದು, ನನಗೆ ಎಷ್ಟೋ ಜನರು, ನಾನು ಸತ್ಯ ಹೇಳ್ತೇನೆ ಪ್ರಿಯರೇ, ವಿದೇಶಗಳಿಂದ ಅನೇಕರು ಕೌನ್ಸ್ಲಿಂಗ್ ಇದು ಮಾಡ್ತಾರೆ. ಅವರು ಹೇಳುವಾಗ, ಪಾಸ್ಟ್ ಈ ವಿಷಯ ದಯಮಾಡಿ ಯಾರಿಗೆ ಹೇಳಬೇಡಿ, ನಿಮಗೆ ಸತ್ಯವಾಗಿ ಹೇಳ್ತೇನೆ, ದೇವರ ಸಾಕ್ಷಿ, ನನಗೆ ಯಾರು ಕೌನ್ಸ್ಲಿಂಗ್ ಇಲ್ಲಿವರೆಗೆ ಮಾಡಿದ್ದಾರೆ, ನಾನು ಹೆಂಡತಿ ಹತ್ರ ಸಮೇತ ನಾನು ಹೇಳುವುದಿಲ್ಲ. ಹೆಂಡತಿ ಹತ್ರ ಸಮೇತ ಅವರ ವಿಷಯಗಳನ್ನು ರಹಸ್ಯವಾಗಿ ಹಿಡಿದ ವಿಷಯಗಳನ್ನು ಹೇಳುವುದಿಲ್ಲ. ಕಾರಣ ನಾನು ನಂಬಿಗಸ್ತನಾಗಿರಬೇಕು. ಯಾಕಂದರೆ ಒಂದು ವೇಳೆ ಅವರ ವಿಷಯ ಇನ್ನೊಬ್ಬರಿಗೆ ನಾನು ಹೇಳ್ಬೋದು, ಅವರಿಗೆ ಗೊತ್ತಾಗಲಿಕ್ಕಿಲ್ಲ. ಆದರೆ ನನಗೆ ಸೇವೆ ಕೊಟ್ಟಂಥ, ಅಭಿಷೇಕ ಕೊಟ್ಟಂಥ ಕರ್ತನಿಗೆ ಅದು ಎಲ್ಲ ವಿಷಯ ಗೊತ್ತಿದೆ ಪ್ರಿಯರೇ. ನಾವು ಮುಚ್ಚಿಕೋಬೇಕು. ಯಾವ ವಿಷಯಗಳನ್ನು ಎಷ್ಟೇ ರಹಸ್ಯವಾಗಿದ್ದರೂ ಕೂಡ ಇನ್ನೊಂದು ವ್ಯಕ್ತಿಗೆ ಅವರ ಬಗ್ಗೆ ನಾವು ಹೇಳಲಿಕ್ಕೆ ಹೋಗಬಾರ್ದು. ಅವ್ರು ನಮ್ಮನ್ನು ನಂಬಿ ಕೌನ್ಸ್ಲಿಂಗ್ ಮಾಡ್ತಾರೆ, ಅವರ ವಿಷಯಗಳನ್ನು ನಮಗೆ ಹೇಳಿಕೊಡ್ತಾರೆ, ಪಾಸ್ಟರ್ ಪ್ರೇಯರ್ ಮಾಡಿ ಎಂಬುದಾಗಿ ನಾವು. ಆದರೆ ಎಷ್ಟೋ ಜನರು ಈ ರೀತಿ ಕೌನ್ಸ್ಲಿಂಗ್ ಮಾಡಿ ಹೇಳೋ ವಿಷಯಗಳನ್ನು ಹೊರಗಡೆ ಬಹಿರಂಗ ಮಾಡಿದ್ದು ಕೂಡ ಎಷ್ಟೋ ಕಡೆ ನಾನು ಕೇಳಿದ್ದೇನೆ ಪ್ರಿಯರೇ. ಅಲ್ಲಲ್ಲಿಯ ನಾವು ನಂಬಿಗಸ್ತರಾಗಿರಬೇಕು. ಪೌಲನು ಹೇಳ್ತಾನೆ, ನಾನು ನಂಬಿಗಸ್ತನೆಂದೆಣಿಸಿ ಕರ್ತನ ಸೇವೆ ನನಗೆ ಕೊಟ್ಟಿದ್ದಾನೆ ಎಂಬುದಾಗಿ ಹೇಳುವಂಥದ್ದನ್ನು ಇಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ ಪ್ರಿಯರೇ. ನಾವು ಓದಿಕೊಳ್ಳೋಣ. ಆದಿಕಾಂಡ 9ನೇ ಅಧ್ಯಾಯ 18ನೇ ವಾಕ್ಯದಿಂದ, ಅವನು ಶಪಿಸಲ್ಪಡ್ತಾನೆ. ನೋಡಿ, ಕೊನೆಗೆ ತಂದೆಯಿಂದ ಹಾಮನು ಶಪಿಸಲ್ಪಡುವುದು ನೋಡ್ತೇವೆ. ಓದಿ. ನಾವೆಯಿಂದ ಹೊರಟು ಬಂದ ನೋಹನ ಮಕ್ಕಳು ಶೇಮ್, ಹಾಮ್, ಎಫೆತ್ ಎಂಬುವರೇ. ಹಾಮನು ಕಾನನ ತಂದೆಯು. ಈ ಮೂವರು ನೋಹನ ಮಕ್ಕಳು. ಇವರಿಂದಲೇ ಭೂಮಿಯಲ್ಲೆಲ್ಲ ಹರಡಿಕೊಂಡಿರುವ ಜನರು ಉತ್ಪತ್ತಿಯಾದರು. ನೋಹನು ವ್ಯವಸಾಯಗಾರನಾಗಿದ್ದನು. ಅವನೇ ದ್ರಾಕ್ಷಿ ತೋಟವನ್ನು ಪ್ರಾರಂಭಿಸಿದನು. ಅವನು ದ್ರಾಕ್ಷರಸವನ್ನು ಕುಡಿಯಲು ಅಮಲೇರಿದ್ದರಿಂದ ಗುಡಾರದಲ್ಲಿ ಬೆತ್ತಲೆಯಾಗಿ ಬಿದ್ದಿದ್ದನು. ಕಾನನನ ತಂದೆಯಾದ ಹಾಮನು ತಂದೆಯು ಬೆತ್ತಲೆಯಾಗಿರುವುದನ್ನು ಕಂಡು ಹೊರಗಿದ್ದ ಅಣ್ಣ ತಮ್ಮಂದಿರಾದ ಶೇಮ್, ಎಫೆತರಿಗೆ ತಿಳಿಸಿದನು. ಇವರಿಬ್ಬರು ಕಂಬಳಿಯನ್ನು ತೆಗೆದುಕೊಂಡು ತಮ್ಮಿಬ್ಬರ ಬೆನ್ನಿನ ಮೇಲೆ ಹಾಕಿಕೊಂಡು ಹಿಂದಿದ್ದಕ್ಕೆ ನಡೆದು ತಂದೆಗೆ ಹೊದಿಸಿ ಅವನ ಮಾನವನ್ನು ಕಾಪಾಡಿದರು. ಅವರು ಹಿಮ್ಮುಖರಾಗಿದ್ದರಿಂದ ತಂದೆಯು ಬೆತ್ತಲೆಯಾಗಿದ್ದದನ್ನು ನೋಡಲಿಲ್ಲ. ನೋಹನು ಅಮಲಿಳಿದೆದ್ದು ಕಿರಿ ಮಗನು ಮಾಡಿದ್ದನ್ನು ತಿಳಿದು, ಕಾನಾನು ಶಾಪಗ್ರಸ್ತನಾಗಲಿ, ಅವನು ತನ್ನ ಅಣ್ಣ ತಮ್ಮಂದಿರಿಗೆ ದಾಸನಾಗಲಿ ಅಂದನು. ಕಾನಾನ ಯಾರು? ಹಾಮನ ಮಗನಾಗಿದ್ದ. ಉಳಿದ ಇಬ್ಬರು ಮಕ್ಕಳು ಶೇಮ್ ಮತ್ತು ಹೆಫೆತರ ಏನು ಮಾಡಿದ್ರು, ತನ್ನ ತಂದೆ ಮಾನನ್ನು ಕಾಪಾಡೋದನ್ನು ನೋಡ್ತವೆ. ಶೇಮ್ ಮತ್ತು ಹೆಫೆತರಾಗಿರುವವರು ಭಾರಿ ಕಡಿಮೆ ಈ ದಿನಗಳಲ್ಲಿ ಪ್ರಿಯರೇ. ಸಾತ್ವಿಕರಾಗಿ ಯಾರು ಇರ್ತಾರೋ ಅವರು ಶೇಮ್ ಮತ್ತು ಹೆಫೆತರಾಗಿರುವಂಥವರಾಗಿರುತ್ತಾರೆ. ಕಾರಣ ಅವ್ರ ತಂದೆಯ ಮಾನವಲ್ಲ, ಇನ್ನೊಬ್ಬರ ಮಾನವನ್ನು ಕೂಡ ಅವರು ಪ್ರೊಟೆಕ್ಟ್ ಮಾಡುವವರಾಗಿ. ಒಂದು ವೇಳೆ ಅವರಲ್ಲಿ ತಪ್ಪು ಕಂಡಿರಬಹುದು, ಎಲ್ಲ ಕಡೆ ಬಹಿರಂಗಪಡಿಸುವಂಥ ಅವಶ್ಯಕತೆ ಇಲ್ಲ ಪ್ರಿಯರೇ. ಅಲ್ಲಲ್ಲಿಯ ಒಂದು ಅಮೆರಿಕದ ನಡೆದಂಥ ಒಂದು ಘಟನೆ ಪ್ರಿಯರೇ, ನಾನು ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತಾನೆ. ಒಬ್ಬ ಸೇವಕರು ಒಮ್ಮೆ ಒಂದು ತಪ್ಪಿನಲ್ಲಿ, ಪಾಪದಲ್ಲಿ ಬಿದ್ದು ಹೋದರು. ಇದನ್ನು ಅರಿತಂಥ ಇನ್ನೊಂದು ಸೇವಕರು ಎಲ್ಲ ವೇದಿಕೆಗಳಲ್ಲಿ ಅವರ ಕುರಿತಾಗಿ ಹೇಳ್ತಾ ತಿರುಗಾಡಿದರು. ಎಲ್ಲ ಕಡೆ ಅವರು ಇಂಥ ಪಾಪದಲ್ಲಿ ಬಿದ್ದಿದ್ದು, ಇಂಥ ಪಾಪದಲ್ಲಿ ದೂಷಿಸ್ತಾ ಇದ್ದರು ಪ್ರಿಯರೇ. ಆಗ ಕರ್ತನಾದ ಯೇಸು ಸ್ವಾಮಿ ಅವರಿಗೆ ಆತನಿಗೆ ಕೇಳ್ತಾ ಇದ್ದಾನೆ, ಮಗನೇ, ಒಂದು ವೇಳೆ ನಿನ್ನ ಮಗನೋ ಮಗಳು ಈ ರೀತಿಯ ಪಾಪದಲ್ಲಿ ಬಿದ್ದಿದ್ರೆ ನೀನು ಏನು ಮಾಡ್ತಾ, ನಿನ್ನ ಹೃದಯ ಹೇಗೆ ಆಡ್ತಿತ್ತು ಎಂಬುದಾಗಿ ಕೇಳಿದರು. ಇವತ್ತು ಆ ಮಗನು ಬಿದ್ದು ಹೋದ ನಿಮಿತ್ತ ನನ್ನ ಹೃದಯ ಒಡೆದು ಹೋಗಿದೆ, ತುಂಬ ನೋವಿನಲ್ಲಿ ನಾನಿದ್ದೇನೆ. ಅದರ ಮೇಲೆ ನೀನು ಎಲ್ಲ ಕಡೆ ಅವರ ಮಾನವನ್ನು ಹೇಳಿ ನನ್ನನ್ನು ಇನ್ನೂ ನೋಯಿಸ್ತಾ ಇದ್ದೀಯಲ್ಲ ಅಂತ ಹೇಳಿದರು. ಸ್ವಲ್ಪ ಸಮಯದ ನಂತರ ತಿರುಗಾಡ್ತಿರುವಂಥ ಈ ಸೇವಕರು ಅದೇ ಪಾಪದಲ್ಲಿ ಬಿದ್ದು ಹೋದರು.
ಅದಕ್ಕೆ ವಾಕ್ಯ ಹೇಳ್ತದೆ 1 Corinthians 10:12 ನಿಂತಿದ್ದೇನೆಂದು ನೆನೆಸುವವನು ಬೀಳದಂತೆ ಎಚ್ಚರಿಕೆ ವಹಿಸಲಿ. ಬೇರೆಯವರ ಮೇಲೆ ತಪ್ಪು ತೋರಿಸುವುದಕ್ಕೆ, ತಪ್ಪು ಹೇಳುವುದಕ್ಕೆ, ದೂಷಿಸುವುದಕ್ಕೆ ನಮಗೆ ತುಂಬ ಸುಲಭ. ಬೇರೆಯವರ ಮಾನ ಹಾಳು ಮಾಡಲಿಕ್ಕೆ ತುಂಬ ಸುಲಭ. ಅದೇ ಪಾಪದಲ್ಲಿ ಒಂದು ವೇಳೆ ನಾವು ಬಿದ್ದರೆ ಹೇಗಾಗಬಹುದು ಸ್ವಲ್ಪ ಯೋಚನೆ ಮಾಡಿ. ಅದಕ್ಕಾಗಿ ಗುಣ, ಸಜ್ಜನತನ ನಮ್ಮಲ್ಲಿ ಬರಬೇಕು, ಸಾತ್ವಿಕತನ ನಮ್ಮೊಳಗೆ ಬರಬೇಕು. ಇನ್ನು ಅನೇಕ ವಿಷಯಗಳು ಉಂಟು ಪ್ರಿಯರೇ. ಇವತ್ತು ಸಮಯ ಮುಗಿದಿದೆ, ನಾಳೆಗೆ ನಾನು ಮುಂದುವರಿಸಲಿಕ್ಕೆ ಹೋಗುತ್ತೇನೆ. ಆದ ಕಾರಣ ನಮ್ಮನ್ನೇ ನಾವು ದೇವರ ಕೈಗೆ ಒಪ್ಪಿಸಿಕೊಳ್ಳೋಣ. ದೇವರು ಆತನ ಯೇಸುವಿನ ಬರೋಣಕ್ಕಿಂತ ಮುಂಚೆ ನಮ್ಮನ್ನು ರೂಪಾಂತರ ಪಡಿಸಲಿ ಪ್ರಿಯ. ಅದಕ್ಕಾಗಿ ಪ್ರಾರ್ಥಿಸೋಣ, ಅದಕ್ಕಾಗಿ ಪ್ರಯತ್ನ ಮಾಡೋಣ. ನಮ್ಮಲ್ಲಿರುವಂಥ ಎಲ್ಲ ಕಲ್ಮಶಗಳು, ದೇವರಿಗೆ ಯಾವುದು ಇಷ್ಟ ಇಲ್ಲ, ಅವೆಲ್ಲವನ್ನು ಕರ್ತನ ಯೇಸು ಸ್ವಾಮಿ ತೆಗೆದು ಹಾಕೋದಕ್ಕಾಗಿ ನಾವು ಒಪ್ಪಿಸಿಕೊಡೋಣ ಪ್ರಿಯರೇ. ನಾವು ಪ್ರಾರ್ಥನೆ ಮಾಡಲಿಕ್ಕೆ ಇಷ್ಟಪಡ್ತೇನೆ. ದೇವರಿಗೆ ಇರುವಾಗಿ ನಿಮ್ಮನ್ನು ಒಪ್ಪಿಸಿಕೊಡ್ರಿ. ರಕಟ್ಟಲ ಹೇಳಿ, ನನ್ನ ಕೊರತೆ ಇದು ಸ್ವಾಮಿ, ನಾನು ತಪ್ಪು ಹೇಳಿದ್ದೇನೆ, ದೂಷಣೆ ಮಾಡಿದ್ದೇನೆ, ನಿಂದೆ ಮಾಡಿದ್ದೇನೆ. ಹಲ್ಲಲಿಯ, ನಾನು ಸಾತ್ವಿಕನಂತೆ ಜೀವಿಸಲಿಲ್ಲ. ಹಲ್ಲಲಿಯ, ನನ್ನಂಥ ಕ್ಷಮಿಸು ಸ್ವಾಮಿ, ನನ್ನನ್ನು ಕ್ಷಮಿಸಿ, ರಕ್ತದ ಮೂಲಕ ಶುದ್ಧಿ ಮಾಡು. ಕೇಳಿಕೊಳ್ಳಿ. ಓ ರೇಖಶಕರ, ನಿನ್ನ ಹಾಗೆ ನಾನು ಮಾರ್ಪಡಿಸು ಎಂಬುದಾಗಿ ಕೇಳಿಕೊಳ್ಳಿ. ಯೇಸು ಸ್ವಾಮಿ, ಮಾರ್ಪಾಡದಂಥ ಯೇಸು ಸ್ವಾಮಿ ನಮ್ಮನ್ನು ಮಾರ್ಪಡಿಸುವ ಆತನಾಗಿದ್ದಾನೆ. ಆತನ ವಾಕ್ಯ ಎಂದಿಗೂ ಬದಲಾಗದ್ದು, ಆದರೆ ಆ ವಾಕ್ಯ ನನ್ನನ್ನು ನಿನ್ನನ್ನು ಬದಲಾಯಿಸುವಂಥದ್ದಾಗಿದೆ. ಹಾಲಲಿಯ ಯೇಸು ಹತ್ರ ಕೇಳಿಕೊಂಡು ನನ್ನನ್ನು ಬದಲಾಯಿಸು, ನನ್ನ ರೂಪಾಂತರ ಪಡಿಸು, ನನ್ನ ಕೊರತೆ ನೀಗಿಸು, ನಿನ್ನ ಬರೋಣಕ್ಕಾಗಿ ನಾನು ಸಿದ್ಧಪಡಿಸು ಎಂಬುದಾಗಿ ಕೇಳಿಕೊಡ್ರಿ. ಆ ಕೆತ್ತೆ ರಿಮ್ಯಾ ಸುಕೋತುರಿಯ ಮರ್ಬೇಲೆಕ್ಕೆ ತುರಿಯಂದಲ್ಲ. ಥ್ಯಾಂಕ್ ಯು ಜೀಸಸ್. ನಾನು ಪ್ರಾರ್ಥನೆ ಮಾಡ್ತೀನಿ ನಿಮಗೋಸ್ಕರವಾಗಿ. ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕ ತಂದೆಯೇ, ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿನ ಪಾದಕ್ಕೆ ನಾವು ಬಂದಿದ್ದೇವೆ ಕರ್ತನೆ. ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ ಕರ್ತನೆ. ನಮ್ಮನ್ನು ತಗ್ಗಿಸಿನ ಕೈಗೆ ನಾವು ಒಪ್ಪಿಸಿಕೊಡ್ತಾ ಇದ್ದೇವೆ ಸ್ವಾಮಿ. ಕರ್ತನೆ, ನಮ್ಮ ಗುಣಗಳನ್ನು ಬದಲಾಯಿಸು, ನನ್ನ ಸ್ವಭಾವಗಳನ್ನು ಬದಲಾಯಿಸು, ನಿನ್ನ ಹಾಗೆ ನಮ್ಮನ್ನು ರೂಪಾಂತರ ಪಡಿಸು, ಮಾರ್ಪಡಿಸು ಎಂಬುದಾಗಿ ಕೇಳಿಕೊಡ್ರಿ. ಖಂಡಿತವಾಗಿ ಯೇಸು ಸ್ವಾಮಿ ನಿಮ್ಮನ್ನು ಬದಲಾಯಿಸಲಿಕ್ಕೆ ಹೋಗ್ತಾ ಇದ್ದಾನೆ. ಒಬ್ಬೊಬ್ಬರನ್ನು ಮುಟ್ಟುವಂಥದ್ದನ್ನು ಆತ್ಮದಲ್ಲಿ ಕಾಣ್ತಾ ಇದ್ದಾನೆ. ಒಬ್ಬೊಬ್ಬರ ಜೀವಿತದ ಬದಲಾವಣೆ ಬರುವಂಥದ್ದನ್ನು ಆತ್ಮದಲ್ಲಿ ಕಾಣ್ತಾ ಇದ್ದಾನೆ. ಓ ಹಾಲೆಲೂಯಾ, ಥ್ಯಾಂಕ್ ಯು ಜೀಸಸ್, ಗ್ಲೋರಿ ಲಾರ್ಡ್. ರೇಖೇತು ರೀಮಾ ಸೆಕ್ಕೆತು ರಬ ಶಕ್ರತ ಲಂದ ರೇಟಿ ಲಿಮಾಕಸು. ಥ್ಯಾಂಕ್ ಯು ಲಾರ್ಡ್. ಕರ್ತನೆ, ನಿನ್ನ ಕೈಗೆ ಎಲ್ಲ ಒಪ್ಪಿಸಿಕೊಡ್ತಾನೆ. ಆಶೀರ್ವಾದ ನಡೆಸು ಸ್ವಾಮಿ. ಮಾನ ಮಹಿಮೆ ನಿನಗೆ ಸಸ್ತೇನೆ. ಯೇಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ ದೇವರೇ, ಆಮೆನ್. ಗಾಡ್ ಬ್ಲೆಸ್ ಯು ಆಲ್. ಪ್ರೈಸ್ ದ ಲಾರ್ಡ್.